ಸರ್ ಮಾತಾಡ್ತೇನೆ. ಸರ್ ನಾನು ಮಾತಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಎಸ್ ಹಿರೇಮಠ ಜಾಲಿಹಾಳ್. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಒಂದು ತಿಂಗಳ ಪರ್ಯಂತ ನಡೆತಕ್ಕಂತಹ ಉಪನ್ಯಾಸ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ಏಪ್ರಿಲ್ 27 ಬುಧವಾರ ನಮ್ಮೊಂದಿಗೆ ನಮ್ಮ ಕಲಬುರಗಿ ವಿಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೃದ್ರೋಗ ಚಿಕಿತ್ಸಾ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಮೂಲಕ ಈ ಭಾಗದ ಜನರ ನೆರವಿಗೆ ಬಂದಂತಹ ಒಬ್ಬ ಅನುಭವಿ ಕಾರ್ಡಿಯಾಲಜಿಸ್ಟ್, ಹೃದ್ರೋಗ ತಜ್ಞರು ನಮ್ಮೊಂದಿಗಿದ್ದಾರೆ. ಅವರು ಬೇರಾರು ಅಲ್ಲ, ಡಾಕ್ಟರ್ ಬಸವಪ್ರಭು ಅಮರ್ಕೇಡ್ ಅಂತ. ಡಾಕ್ಟರ್ ಬಸವಪ್ರಭು ಅಮರ್ಕೇಡ್ ಅವರು ಕಲಬುರಗಿಯ ಹಾರ್ಟ್ ಫೌಂಡೇಶನ್ ಅಂದ್ರೆ ಗುಲ್ಬರ್ಗ, ಅದಕ್ಕೆ ವಾಸ್ತವವಾಗಿ ಅದ ಹೆಸರು ಗುಲ್ಬರ್ಗ ಹಾರ್ಟ್ ಫೌಂಡೇಶನ್, ಆ ಸಂಸ್ಥೆಯ ಅಧ್ಯಕ್ಷರು ಹೌದು ಹಾಗೂ ನಿರ್ದೇಶಕರು ಹೌದು. ಕಳೆದ 5-6 ವರ್ಷಗಳಿಂದ ಈ ಭಾಗದಲ್ಲಿ ಹೃದ್ರೋಗ ಚಿಕಿತ್ಸಾ ಸೇವಾ ಕ್ಷೇತ್ರದಲ್ಲಿ ಅನನ್ಯ ಸೇವೆಯನ್ನಗೈದಂತಹ ಇವತ್ತು ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಕಲಬುರಗಿ ಷಡಕ್ಷರ ಸ್ವಾಮಿ ದಿಗ್ಗಾಂಕರ್ ಟ್ರಸ್ಟ್ ಹಾಗೂ ಬೀದರಿನ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್, ವಿಜಯಪುರದ ಸರೋಜಿನಿ ಗದಿಗೆಪ್ಪ ಶೀಲ್ವಂತ ಟ್ರಸ್ಟ್, ಈ 3 ಸಂಸ್ಥೆಗಳ ವತಿಯಿಂದ ಹಾರ್ದಿಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಕಳೆದ 5-6 ದಿನಗಳಿಂದ ಭಾಗವಹಿಸತಕ್ಕಂಥ ಕರ್ನಾಟಕದ ವಿವಿಧ ಪ್ರದೇಶದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ವೀಕ್ಷಕ ಬಂಧುಗಳಿಗೆ ಆದರದ ಸ್ವಾಗತವನ್ನು ಕೋರ್ತಾ, ಈಗ ಡಾಕ್ಟರ್ ಬಸವಪ್ರಭು ಅವರು ಕೋವಿಡ್-19 2ನೇ ಅಲೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಈ ಕುರಿತಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು. ಹಾಗೆ ನಮ್ಮ ವೀಕ್ಷಕರು ಕೇಳ್ತಕ್ಕಂತಹ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ನೀಡುವ ಮೂಲಕ ಒಂದು ಅರ್ಥಪೂರ್ಣ ಸಂವಾದವನ್ನು ಕೂಡ ನಡೆಸಿಕೊಡ್ತಾರೆ ಅಂತ ಅಪೇಕ್ಷಿಸಿ ಈಗ ಡಾಕ್ಟರ್ ಬಸವಪ್ರಭು ಅವರು ಮಾತಾಡಬೇಕಾಗಿ ಅವರಲ್ಲಿ ಕೋರುತ್ತೇನೆ. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು ಹಿರೇಮಠ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಕೋವಿಡ್-19 ಸುಮಾರು ಒಂದು 1.5 ವರ್ಷದಿಂದ ಎಲ್ಲರಿಗೂ ಭಯಪಟ್ಟು ಆಗ್ಬಿಟ್ಟಿದೆ ಎಲ್ಲರಿಗೆ. ಆದ್ರಿಂದಾಗ್ಲಿ ನಾವು ಏನ್ ನೋಡ್ತಿದೀವಿ ಅಂದ್ರೆ ಹೃದಯ ತಜ್ಞರಾಗಿ ಈಗ ಕೋವಿಡ್ ಹೆದರಿಕೆಯಿಂದ ಸುಮಾರು ಬಹಳಷ್ಟು ಹಾರ್ಟ್ ಪೇಷಂಟ್ಸ್ ಹಾಸ್ಪಿಟ್ಲಿಗೆ ಅಪ್ರೋಚ್ ಆಗ್ತಿಲ್ಲ ನಾವು ನೋಡ್ತಿದೀವಿ. ನಾವು ಅದು ಯಾಕೆ ಅಂತ ಹೇಳಿದ್ರೆ, ಈಗ ಎಲ್ಲರ ಕಡೆ ಏನು ಭಯ ಅಂದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ನಾವು ಕೋವಿಡ್ ಎಲ್ಲಿ ಪಾಸಿಟಿವ್ ಮಾಡ್ತಾರೆ, ನಮ್ಗೆ ಅಲ್ಲಿ ಪಾಸಿಟಿವ್ ಕೇಸ್ ಇಟ್ಟಿರ್ತಾರೆ, ಇದೆಲ್ಲ ಸುಳ್ಳು. ನಮ್ಮಲ್ಲಿ ಹಾಸ್ಪಿಟಲ್ ನಲ್ಲಿ ಕೋವಿಡ್ ಕೇಸಸ್ ಬರ್ತವೆ, ಇಲ್ಲಂತಲ್ಲ. ನಾವೇನ್ ಮಾಡ್ತಿದೀವಿ ಅಂದ್ರೆ ಆ ಕೋವಿಡ್ ಕೇಸ್ ಅನ್ನು ಫಸ್ಟ್ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ನಾವು ಕೋವಿಡ್ ಗೆ ಸಂಬಂಧಪಟ್ಟ ಎಲ್ಲಾ ಸಿಂಪ್ಟಮ್ಸ್ ಗಳನ್ನು ನಾವು ಇವ್ಯಾಲ್ಯೂಯೇಟ್ ನೋಡ್ಕೊಂಡು ಅಕಸ್ಮಾತ್ ಅವು ಯಾವಾರ ಕೋವಿಡ್ ಪಾಸಿಟಿವ್ ಬಂದಂದ್ರೆ ಅದ್ರ ಸಲುವಾಗಿ ಸಪರೇಟ್ ವಾರ್ಡ್ ಇಟ್ಟಿದೀವಿ ನಾವು. ಆಮೇಲೆ ನಾನ್ ಕೋವಿಡ್ ಪೇಷಂಟ್ಗೆ ಅದ್ರ ಸಲುವಾಗಿ ಸಪರೇಟ್ ವಾರ್ಡ್ ಇಟ್ಟಿದೀವಿ. ಈಗ ಕೋವಿಡ್ ಪೇಷಂಟ್ ಪಾಸಿಟಿವ್ ಆದ್ರೂ ಹಾರ್ಟ್ ಟ್ರೀಟ್ಮೆಂಟ್ ಮಾಡಬೇಡ್ದು ಅಂತೇಳಿ ಎಲ್ಲಿ ಏನು ಬರ್ದಿಲ್ಲ. ಹಾರ್ಟ್ ಈಸ್ ಫಸ್ಟ್. ಯಾಕಂದ್ರೆ ಹಾರ್ಟ್ ನೀವು ಟ್ರೀಟ್ಮೆಂಟ್ ಎಮರ್ಜೆನ್ಸಿನಲ್ಲಿ ನಾವು ಮಾಡ್ಲಿಲ್ಲ ಅಂದ್ರೆ ಆ ಕೋವಿಡ್ನು ಏನೂ ಇಲ್ಲ, ಬೇರೆ ಯಾವ ರೋಗನೇ ಹೇಳಿಲ್ಲ. ಸೊ ಎನಿ ಕಾರ್ಡಿಯಾಕ್ ಪೇಷಂಟ್, ಏನೇ ಚೆಸ್ಟ್ ಪೇನ್ ಬರ್ಲಿ ಏನೇ ಬರ್ಲಿ, ಫಸ್ಟ್ ಯು ರೂಲ್ ಔಟ್ ಎನಿ ಕಾರ್ಡಿಯಾಕ್ ಏನಾರ ಪ್ರಾಬ್ಲಮ್ ಇದೆಯಾ ಏನಂತೇಳಿ. ಅದಾದ ನಂತರ ನಾವು ಕೋವಿಡ್ ಟೆಸ್ಟ್ ಮಾಡ್ಕೊಂಡು ಕೋವಿಡ್ ನೆಗೆಟಿವ್ ಇತ್ತಂದ್ರೆ ಬೇರೆ ವಾರ್ಡ್ ನಲ್ಲಿ ಶಿಫ್ಟ್ ಮಾಡಿ ಅದ್ರ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಮಾಡ್ತಿದ್ವಿ. ಸೊ ನಾನು ಎಲ್ಲರಿಗೆ ಏನ್ ಹೇಳೋದಂದ್ರೆ, ನಿಮ್ಮ ಸುತ್ತಮುತ್ತ ಯಾರೇ ಏನೇ ಬಂಧು ಬಳಗ ಅಥವಾ ಮಿತ್ರರು ಯಾರೇ ಇದ್ರುಂದ್ರು ಏನೇ ಹಾರ್ಟಿನ ಪ್ರಾಬ್ಲಮ್ ಆಯ್ತಂದ್ರೆ ಅವರಿಗೆ ಸಲಹೆ ಏನ್ ನೀಡುತ್ತೇನೆಂದ್ರೆ, ಹೋಗಿ ಹಾಸ್ಪಿಟಲ್ ನಲ್ಲಿ ತೋರಿಸ್ಕೊರಿ. ಆ ಕೋವಿಡ್ ಇದೆ, ಆ ಹಾಸ್ಪಿಟಲ್ ನಲ್ಲಿ ಕೋವಿಡ್ ಇದೆ, ನಾನು ಹೋಗಲ್ಲ, ಇದು ಪೇನ್ ನಾನು ಹಂಗೆ ಇಟ್ಕೊಂತೀನಿ, ಈನೋ ಕುಡಿತೀನಿ, ಲಿಂಬೆನ್ ರಸ ಕುಡಿತೀನಿ, ಇದೆಲ್ಲ ತಪ್ಪು. ಯಾವುದೇ ಹಾರ್ಟ್ ಪ್ರಾಬ್ಲಮ್ ಇತ್ತಂದ್ರೆ, ಚೆಸ್ಟ್ ಪೇನ್, ಎನಿ ಚೆಸ್ಟ್ ಪೇನ್ ಇತ್ತಂದ್ರೆ ಫಸ್ಟ್ ಥಿಂಗ್ ಹೋಗಿ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ECG ಮಾಡ್ಕೊಳೋದು ಇಂಪಾರ್ಟೆಂಟ್. ಯಾಕಂದ್ರೆ ಈ ಕೋವಿಡ್ ಹೆದರಿಕೆಯಿಂದ ಬಹಳಷ್ಟು ಪೇಷಂಟ್ ಹಾಸ್ಪಿಟ್ಲಿಗೆ ಅಪ್ರೋಚೇ ಆಗ್ತಿಲ್ಲ ನಾನು. ಸೊ ಈ ಸ್ಟೇಜ್ ಮೂಲಕ ನಾನು ಎಲ್ಲರಿಗೂ ಏನ್ ಹೇಳ್ಬೇಕಂದ್ರೆ, ನೀವು ಒಂದು ಮೆಸೇಜ್ ಕೊಡಿ ಪಬ್ಲಿಕ್ಕಿಗೆ. ಏನೇ ಪ್ರಾಬ್ಲಮ್ ಇರ್ಲಿ, ಚೆಸ್ಟ್ ಪೇನ್ ಇರ್ಲಿ, ಏನೇ BP ಜಾಸ್ತಿ ಆದ್ರೂ ಹೋಗಿ ಹಾಸ್ಪಿಟಲ್ ನಲ್ಲಿ ತೋರಿಸಿ.
ಎಲ್ಲರೂ ಹಾಸ್ಪಿಟಲ್ ಕೋವಿಡ್ ಅಂತೇಳಿ ಸಪರೇಟ್ ಬೇರೆ ಪೇಷಂಟ್ ನೋಡಲ್ಲ ಅಂತೇಳಿ ಎಲ್ಲಿ ಇಲ್ಲ ಹಂಗೆ. ಆಮೇಲೆ ಇನ್ನೊಂದ್ ಏನಂದ್ರೆ, ಈಗ ಸುಮಾರು ಬಹಳಷ್ಟು ಪೇಷಂಟ್ ಹೋದ ವರ್ಷ ಕೋವಿಡ್ ಫಸ್ಟ್ ವೇವ್ ನಲ್ಲಿ ಪಾಸಿಟಿವ್ ಆಗಿದ್ರು, ಆಗಿ ರಿಕವರಿ ಆಗಿದ್ದಾರೆ. ಈ ರಿಕವರಿ ಆದ ನಂತರ ಕೋವಿಡ್ ನಲ್ಲಿ ಸಿಂಪ್ಟಮ್ಸ್ ಏನಂದ್ರೆ ರಕ್ತನಾಳನಲ್ಲಿ ಅದು ಹೆಪ್ಪುಗಟ್ಟೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಕೋವಿಡ್ ಪೇಷಂಟ್ಸ್ ಈ ವರ್ಷ ನಮ್ಗೆ ಬಹಳಷ್ಟು ಕೋವಿಡ್ ಪ್ರೀವಿಯಸ್ಲಿ ಯಾರು ಕೋವಿಡ್ ಆಗಿದ್ರು ಈ ವರ್ಷ ನಮ್ಗೆ ಪಾಸಿಟಿವ್ ಐ ಮೀನ್ ನೆಗೆಟಿವ್ ಇದ್ರು ಹಾರ್ಟ್ ಪ್ರಾಬ್ಲಮ್ ನಿಂದ ತೋರಿಸ್ಕೊಂಡು ಬರ್ತಿದ್ದಾರೆ ನಮ್ಗೆ. ಸೊ ಆ ರೀತಿಲಿಂದ ಈ ವರ್ಷ ಏನ್ ಸೆಕೆಂಡ್ ವೇವ್ ಏನ್ ಬರ್ತಿದೆಯಲ್ಲ, ನಾವೇನ್ ಮಾಡ್ತಿದೀವಿ ಅಂದ್ರೆ ಇನ್ಕ್ಲೂಡಿಂಗ್ ಕಾರ್ಡಿಯಾಕ್ ಆಸ್ ವೆಲ್ ಆಸ್ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಬರಬಾರ್ದು ಅಂತೇಳಿ ನಾವು ಅದಕ್ಕೆ ಬ್ಲಡ್ ಥಿನ್ನಿಂಗ್ ಮೆಡಿಕೇಶನ್ಸ್ ಕಂಟಿನ್ಯೂ ಇಡ್ತಿದೀವಿ ನಾವು ಪೇಷಂಟ್ಸ್ಗೆ. ಎಸ್ಪೆಷಲಿ ಏಜ್ ಮೋರ್ ದೆನ್ 45 to 50 ಇಯರ್ಸ್, ಶುಗರ್ ಇದ್ದವರಿಗೆ, BP ಇದ್ದವರಿಗೆ, ಪ್ರೀವಿಯಸ್ ಯಾವಾಗಾರ ಹಾರ್ಟ್ ಇಂದ ಏನಾರ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ, ಅಥವಾ ಬೇರೆ ಎಲ್ಲರ ರಕ್ತನಾಳನಲ್ಲಿ ಯಾವಾಗಾದ್ರೂ ಬ್ಲಾಕ್ ಆಗಿತ್ತು ಅಂದ್ರೆ ಆ ಪೇಷಂಟ್ಸ್ಗೆ ನಾವು ಕಂಟಿನ್ಯೂಸ್ಲಿ ಇಕೋಸ್ಪ್ರಿನ್ ಅನ್ನೋದು ಒಂದು ಟ್ಯಾಬ್ಲೆಟ್ ಇರುತ್ತೆ. ದಟ್ ಈಸ್ ಕಮ್ಸ್ ಇನ್ 75 mg or else 150 mg ಇರುತ್ತೆ ಅದು. ಸೊ ಅದನ್ನ ನಾವು ಅದಕ್ಕೆ ಕಂಟಿನ್ಯೂ ಮಾಡ್ತಿದೀವಿ, ಯಾವುದೇ ಪೇಷಂಟ್ ಇರಲಿ ಅದು. ಇಫ್ ಕೋವಿಡ್ ಪಾಸಿಟಿವ್ ಪೇಷಂಟ್ ಬಂತಂದ್ರೆ ವಿ ಆರ್ ಕಂಟಿನ್ಯೂಯಿಂಗ್ ದಿಸ್ ಟ್ಯಾಬ್ಲೆಟ್ ಇಕೋಸ್ಪ್ರಿನ್ ಅನ್ನೋದು. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಯಾವ ಪೇಷಂಟ್ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಆಮೇಲೆ ಸ್ಟ್ರೋಕ್ ಆಗೋದು ಯಾವ ಪ್ರಾಬ್ಲಮ್ ಅಂತೇಳಿ ನಮ್ಗೆ ಗೊತ್ತಾಗಲ್ಲ. ಸೊ ಇಕೋಸ್ಪ್ರಿನ್ ಒಂದು ಟ್ಯಾಬ್ಲೆಟ್, ಇನ್ನೊಂದು ಕೊಲೆಸ್ಟ್ರಾಲ್ ಕಡಿಮೆ ಆಗೋದೊಂದು ಟ್ಯಾಬ್ಲೆಟ್ ಕಂಟಿನ್ಯೂ ಇಡ್ತಿದೀವಿ ನಾವು ಟ್ಯಾಬ್ಲೆಟ್ಸ್. ಅಟ್ ಲೀಸ್ಟ್ ಮಿನಿಮಮ್ ಫಾರ್ 3 to 6 months ತನಕ ಕಂಟಿನ್ಯೂ ಇಡ್ತೀವಿ. ಈಗ ಮೊನ್ನೆನೆ ನಮ್ಮ ಹಾಸ್ಪಿಟಲ್ ನಲ್ಲಿ ಒಂದು ಯಂಗ್ ಫೆಲೋ ಅರೌಂಡ್ 38 to 40 years ಪೇಷಂಟ್, ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ಅದ್ರಲಿಂದ ಅವನು ಆಮೇಲೆ ಟೆಸ್ಟ್ ಮಾಡಿದಾಗ ಅವನು ಕೋವಿಡ್ ಪಾಸಿಟಿವ್ ಅಂತ ಹೇಳಿದ್ರು. ಇಲ್ಲಿ ಬೇರೆ ಹಾಸ್ಪಿಟಲ್ದವರು ಫಸ್ಟ್ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡ್ರು. ಕೋವಿಡ್ ಪಾಸಿಟಿವ್ ಆದ ನಂತರ ಅವ್ರ ಪೇಷಂಟ್ಗೆ ನಾವಿಲ್ಲಿ ಅಡ್ಮಿಟ್ ಮಾಡಲ್ಲಪ್ಪ, ನೀವು ಹೋಗ್ಬಿಡು, ಇಲ್ಲಿ ನಂಬಲ್ಲಿ ನಾವು ಅಡ್ಮಿಟ್ ಮಾಡಲ್ಲ ಅಂತ ಹೇಳಿದ್ರು ಅವರು. ಆದ್ರಿಂದಾಗಿ ನಾವು ಆ ಪೇಷಂಟ್ ನಂಬಲ್ಲಿ ಕೋವಿಡ್ ಮಾಡಿದೀವಿ, ಒಂದು 15 ಬೆಡ್ ಕೋವಿಡ್ ವಾರ್ಡ್ ಮಾಡಿದೀವಿ. ಆ ಪೇಷಂಟ್ಗೆ ಫಸ್ಟ್ ನಾವು ಕೋವಿಡ್ ವಾರ್ಡ್ ನಲ್ಲಿ ಅಡ್ಮಿಟ್ ಮಾಡಿ ಆ ಹಾರ್ಟ್ ಇನ್ ಟ್ರೀಟ್ಮೆಂಟ್ ಆಸ್ ವೆಲ್ ಆಸ್ ಕೋವಿಡ್ ಟ್ರೀಟ್ಮೆಂಟ್ ಎರಡೂ ಕೊಟ್ಟು ಆ ಪೇಷಂಟ್ಗೆ ಪೂರಾ ರಿಕವರಿ ಮಾಡಿಸಿ ನಾಳೆ ಅಥವಾ ನಾಡ್ದ ನಾವು ಡಿಸ್ಚಾರ್ಜ್ ಮಾಡ್ತಿದೀವಿ. ಇದೆಲ್ಲ ನಮ್ದು ಟೀಮ್, ಗುಲ್ಬರ್ಗಾ ಹಾರ್ಟ್ ಫೌಂಡೇಶನ್ ಟೀಮು, 4 ಕಾರ್ಡಿಯಾಲಜಿಸ್ಟ್ ಇದೀವಿ. ಸೊ ವಿ ಆರ್ ವೆರಿ ಪ್ರೌಡ್ ದಟ್ ವಿ ಹ್ಯಾವ್ ಟ್ರೀಟೆಡ್ ಒನ್ ಕೋವಿಡ್ ಪೇಷಂಟ್ with a cardiac problem, and he is a young fellow 35 to 40 years, and ನಾವು ಆ ಪೇಷಂಟ್ಗೆ ನಾಳೆ ಅಥವಾ ನಾಡ್ದು ಡಿಸ್ಚಾರ್ಜ್ ಮಾಡ್ತಿದ್ದೀವಿ. ಸೊ ಇದರಿಂದ ನಾವ್ ಏನ್ ಮೆಸೇಜ್ ಕೊಡ್ಬೇಕಂತ ಹೇಳಿದ್ರೆ ಅಂದ್ರೆ ಪಬ್ಲಿಕ್ಗೆ, ಯಾವುದೇ ಹಾಸ್ಪಿಟಲ್ ಇನ್ಕ್ಲೂಡಿಂಗ್ ಎನಿ ಅದರ್ ಡಾಕ್ಟರ್ಸ್ ಆಲ್ಸೋ, ಐ ಸಜೆಸ್ಟ್ ಯು ಅಡ್ಮಿಟ್ ದಿ ಪೇಷಂಟ್, ಇನ್ವೆಸ್ಟಿಗೇಟ್. ಕೋವಿಡ್ ಇತ್ತಂದ್ರೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡಿ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇತ್ತಂದ್ರೆ ಅದಕ್ಕೆ ಎಲ್ಲಿ ಕಳಿಸ್ಬೇಡಿ, ಯು ಕ್ಯಾನ್ ಟ್ರೀಟ್ ದಟ್ ಒನ್. ಇಟ್ಸ್ ಎ ಸಿಂಪಲ್ ಮೆಥಡ್. ನಿಮ್ದು ಯಾರ ವಿಸಿಟಿಂಗ್ ಕಾರ್ಡಿಯಾಲಜಿಸ್ಟ್ ಯಾರ ಇದ್ರೆ ಅಂದ್ರೆ ಅವ್ರಿಗೆ ಬಂದು ನೋಡಿ ಅಂತೇಳಿ, ಪೇಷಂಟ್ ಎಲ್ಲಿ ಕಳ್ಸಕೋಬೇಡಿ. ಏನಾಗ್ತಿದೆ ಅಂದ್ರೆ ಬೆಡ್ ಕಡಿಮೆ ಇರೋದ್ರಿಂದ ಪೇಷಂಟ್ ಅಡ್ಡಾಡ್ಕೊಂಡು ಎಲ್ಲಿ ಬೆಡ್ ಸಿಕ್ತಿಲ್ಲ ಅಂತೇಳಿ ಎಕ್ಸ್ಪೈರ್ ಆಗ್ತಿದಾವೆ. ಒಬ್ವಿಯಸ್ಲಿ ಬ್ಲಡ್ ಕಡಿಮೆ ಇದಾವೆ. ನಮ್ ಸೋರ್ಸಸ್ ಹೆಂಗಿದೆ ಅಂದ್ರೆ ರಿಸೋರ್ಸಸ್ ಒಂದ್ ಮಟ್ಟಿಗೆ ಬಂದು ನಂಬಲ್ಲೂ ಸಾಕಾಗ್ಬಿಡ್ತಿದಾವೆ. ಅಂಡ್ ಗವರ್ಮೆಂಟ್ ಪಾಪ ಹೆಲ್ಪ್ ಮಾಡ್ತಿದ್ದಾರೆ ಎಲ್ಲರಿಗೆ, ಇಲ್ಲಂತಲ್ಲ. ಅಂಡ್ ಪೇಷಂಟ್ ಜಾಸ್ತಿ ಆಗೋದ್ರಿಂದ, ರಿಸೋರ್ಸಸ್ ಕಡಿಮೆ ಆಗೋದ್ರಿಂದ ಯಾರು ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನೇನ್ ಬೇಡ್ಕೊಂತೀನಿ ಅಂದ್ರೆ ಎಲ್ಲರ ಮಟ್ಟಿಗೆ, ನೀವು ಮನೇಲಿರಿ, ನೀವು ಎಷ್ಟಾಗತ್ತೆ ಅಷ್ಟು ಮನೇಲಿರಿ, ಬೇರೆ ಕಡೆ ಎಲ್ಲಿ ಅಡ್ಡಾಡ್ಬೇಡಿ, ಮಾಸ್ಕ್ ಹಾಕೊಳ್ಳಿ, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ. ಇದ್ರಲಿಂದ ನಾವು ಕೋವಿಡ್ ಅನ್ನು ನಾವು ತಡೆ ಹಿಡಿಬಹುದು, ಇಲ್ಲಂತಲ್ಲ. ಆಮೇಲೆ ಕಂಪೇರ್ಡ್ ಟು ದಿ ಪ್ರೀವಿಯಸ್ ಕೋವಿಡ್ ವೇವ್, ಈ ಸಲ ಏನಾಗಿದೆ ಅಂದ್ರೆ ದಿಸ್ ಆಲ್ ಕೇಸಸ್ ಜಾಸ್ತಿ ಯಾಕೆ ಆಗ್ತಿರೋದು ಅಂದ್ರೆ ಎಲ್ಲ ನೆಗ್ಲಿಜೆನ್ಸ್, ಅಟರ್ಲಿ ಎಲ್ಲ ನೆಗ್ಲಿಜೆನ್ಸ್ ಲಿಂದ ಆಗ್ತಿದೆ ಇದು. ಹೋದ ವರ್ಷ ಎಷ್ಟು ಹೆದರಿಕೆ ಇತ್ತು ಮನುಷ್ಯರ ನಡುವಂದ್ರೆ, ಅವ್ರು ಹೊರಗ್ ಬರ್ಬೇಕಂತ ಬೇರೆ ಮನೆಗೆ ಹೋಗ್ಬೇಕಂದ್ರೂ ಅನ್ಸುತ್ತಿದ್ರು ಅವರು. ಈ ವರ್ಷ ಅದು ಏನು ಇಲ್ಲ. ಯಾರು ಹತ್ರ ನಾವು ನೋಡ್ತಿದೀವಲ್ಲ, ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗ್ತಿದಾರೆ, ಮಾಸ್ಕ್ ಇಲ್ಲ, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಿಲ್ಲ. ಆದ್ರಿಂದ ಆಗ್ಲಿ ನಮ್ದು ಸೆಕೆಂಡ್ ವೇವ್ ಯು ಹ್ಯಾವ್ ರೀಚ್ಡ್ ಸೆಕೆಂಡ್ ಟು ದಿ US. So I request people, so avoid going unnecessarily outside.
wear mask and keep a social distancing and sanitize yourself every time. Thank you. Sir, ಏನಾದ್ರೂ questions ಇತ್ತಂದ್ರೆ they can ask sir. ಅದೇ ರೆಡ್ಡಿ ಸರ್. ಸರ್ ಯಾಕೋ ನೀವು ಕಾಣ್ತಾ ಇಲ್ಲ. ಬಂದೆ ಕರೋನಾ ಮತ್ತು ಹೃದಯ ರೋಗಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರು ಪ್ರಶ್ನೆಗಳಿದ್ರೆ ನೇರವಾಗಿ ವೈದ್ಯರ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಬಸವಪ್ರಭು ಅಮರ್ಕೇಳ್ ಅವರು, ಅವರಿಗೆ ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಸರ್ ನಾನೇ ಒಂದು ಪ್ರಶ್ನೆ ಕೇಳ್ತೇನೆ ಸರ್. ಈಗ ನಾನು ಹೃದಯ ಸಂಬಂಧಿತ ಒಂದು ತೊಂದರೆ ಇದು ತಮ್ಗೆ ಗೊತ್ತು. 2011ರಲ್ಲಿ ನಾನು ಎಂಜಿಯೋಪ್ಲಾಸ್ಟಿ ಆಯ್ತು. 2020ರಲ್ಲಿ ನಾನು ಜನವರಿಯಲ್ಲಿ ಚೆಕಪ್ ಮಾಡಿಸ್ಕೊಂಡ ನಂತರ ಕಳೆದ 1.5 ವರ್ಷದಿಂದ ಮಧ್ಯದಲ್ಲಿ ಒಮ್ಮೆ ತಮ್ಮನ್ನ ಕಂಡಿದ್ದೆ. ಬಿಟ್ರೆ ಅಂದ್ರೆ ನನ್ನಂತ ಉದಾಹರಣೆ ಹೇಳ್ತಾ ಇದ್ದೇನೆ ನಾನು. ತಾವು ನನ್ನ ಸಮೀಪ ಇದ್ದೀರಿ, ಆ ಮಾತು ಬೇರೆ, ಅದು ಸತ್ಯ. ಬಟ್ ಅನೇಕ ಸಲ ನನ್ನ ಗೆಳೆಯರು ಅನೇಕ ಎಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಂತವ್ರು ಅಥವಾ ರಕ್ತದ ಒತ್ತಡದ ಕಾಯಿಲೆ ಇದ್ದಂಥವ್ರು, ಹೃದಯ ಸಂಬಂಧಿತ ತೊಂದರೆ ಒಳಗಾದಂಥವ್ರು, ಅವರು ಈ ಕಳೆದ 1.5 ವರ್ಷದ ಅವಧಿಯೊಳಗೆ ಈ COVID-19 1 ಮತ್ತು 2ನೇ ಅಲೆ ಸಂದರ್ಭದೊಳಗೆ ಆಸ್ಪತ್ರೆಗೆ ಹೋಗ್ತಾನೆ ಇಲ್ಲ. ಅದೇ ಔಷಧಿಗಳನ್ನ ಅದೇ ನಿರಂತರವಾಗಿ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ಅವರ ಆರೋಗ್ಯದ ಮೇಲೆ ವಿಶೇಷವಾಗಿ ಒಂದೇ ತರಹದ ಔಷಧಿಯನ್ನ ಯಾವುದನ್ನೂ ಪರೀಕ್ಷೆಗೆ ಒಳಪಡದೆ, ಈಗ ಉದಾಹರಣೆಗೆ ECG ಆಗಲಿ, ಇಕೋ ಆಗಲಿ ಅಥವಾ ಸಾಮಾನ್ಯ ಒಂದು BP ಚೆಕಪ್ ಅನ್ನು ಕೂಡ ಮಾಡಿಸ್ಕೊಳ್ಳಾರ್ದೆ ಅದನ್ನೇ ನಿರಂತರವಾಗಿ ಕಂಟಿನ್ಯೂ ಮಾಡ್ಕೊಂಡು ಬರ್ತಕ್ಕಂಥದ್ದು ಈ ತರದಿದೆ. ವಿಶೇಷವಾಗಿ ಈ ಡಯಾಬಿಟಿಕ್ ಇದ್ದಂತ ಪೇಷಂಟ್ರು ಕೂಡ ನನಗೆ ಅನೇಕ ಸಲ ಹೇಳ್ತಾರೆ, ನಾವು ಮಾಡಿಸ್ಕೊಂಡೇ ಇಲ್ರಿ, ಚೆಕಪ್ ಮಾಡಿಸ್ಕೊಂಡಿಲ್ಲ, HbA1c ಕೂಡ ಮಾಡಿಸ್ಕೊಂಡಿಲ್ಲ, ನಾವು ಅದೇ ಔಷಧಿನ ನಿರಂತರವಾಗಿ ಕಂಟಿನ್ಯೂ ಮಾಡಿದೀವಿ ಅಂತಕ್ಕಂಥದ್ದು. ಇದು ನಮ್ಮ ಹೃದ್ರೋಗಿಗಳ ಮೇಲೆ ಈ ತರಹದ ತೊಂದರೆಗಳು. ಯಾಕಂದ್ರೆ ಈ COVID-19 2ನೇ ಅಲೆ ಇವತ್ತು ಎಲ್ಲಾ ಆಸ್ಪತ್ರೆಗಳು ಅದಕ್ಕೆ ಮೀಸಲೇನೋ ಅನ್ನೋಷ್ಟರ ಮಟ್ಟಿಗೆ ಭರ್ತಿ ಆಗಿಬಿಟ್ಟಿದ್ದಾವೆ. ಈಗ ನಾನು ಕೋವಿಡ್ ಪೇಷಂಟ್ಸ್ ಒಂದು ಹಣೆ ಬರ ಏನು ಅಥವಾ ಒಂದು ಸ್ಥಿತಿ ಏನು? ಸರ್ ನಾ ಅದೇ ಹೇಳ್ದಲ್ಲ ಹಿರಮಠ್ ಸರ್, ಇದು ಕರೆಕ್ಟ್ ಕ್ವಶನ್. ಬಹಳಷ್ಟು ಪೇಷಂಟ್ ನಮ್ಗೆ ಫೋನ್ ಮಾಡೋನು ಕೇಳ್ತಾರ ಸರ್ ನಾ ಬರ್ಲೇನ್ರಿ, ನಾನು ಇದೇ ಗುಳಿಗೆ ಕಂಟಿನ್ಯೂ ಮಾಡ್ಲೇನ್ರಿ ಅಂತ ಹೇಳಿ ಕೇಳ್ತಾರ ಸರ್, ಇಲ್ಲ ಅಂತಲ್ಲ. ಸೊ ನಾವು ಅವ್ರಿಗೆ ಏನ್ ಹೇಳೋದಂದ್ರೆ ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಸ್ಯಾನಿಟೈಸೇಷನ್ ಇದು ಇಟ್ಕೊಂಡು ನೀವು ಯಾವಾಗಲೂ ಬರ್ಬೋದು. 24/7 ಎನಿ ಟೈಮ್ ಯು ಕ್ಯಾನ್ ಕಮ್ ಡೌನ್. ಅದಕ್ಕೆ ಏನ್ ಅಭ್ಯಂತರ ಇಲ್ಲ, ಹೆದರೋದೇನ್ ಜರೂರತೆ ಇಲ್ಲ. ನಿಮ್ ಚೆಕಪ್ ಗೆ 24/7 ಎನಿ ಟೈಮ್ ಯು ಕ್ಯಾನ್ ಕಮ್ ಡೌನ್. ಬಟ್ ಮಾಸ್ಕ್, ಸ್ಯಾನಿಟೈಸೇಷನ್ ಅಂಡ್ ಸೋಷಿಯಲ್ ಡಿಸ್ಟೆನ್ಸ್ ಇದು ಇಟ್ಕೊಂಡು ನೀವು ಎಲ್ಲಿನೂ ಹೋಗ್ಬೋದು ಸರ್, ಇಲ್ಲ ಅಂತಲ್ಲ. ಸರ್ ಕೇಳ್ಬೋದು ಸರ್. ಈಗ ನನಗೆ 55 ವರ್ಷ, BP ಇಲ್ಲ, ಶುಗರ್ ಇಲ್ಲ, ಏನಿಲ್ಲ, ನನಗೇನ್ ತೊಂದರೆ ಇಲ್ಲ. ಆದ್ರೂ ಯಾವ ರೀತಿ ಎಚ್ಚರಿಕೆ ತಗೊಳ್ಬೇಕು? ನಮಗೂ ಫ್ಯೂಚರ್ ಅಲ್ಲಿ ಹೃದಯ ಸಂಬಂಧವಾದಂತ ಏನಾದ್ರೂ ತೊಂದರೆಗಳು ಉಂಟಾಗಬಹುದು. ಅದಕ್ಕಾಗಿ ನಮ್ಮ ಯಾವ ರೀತಿ ಎಚ್ಚರಿಕೆ ತೆಗೆದುಕೊಳ್ಬೇಕು? ಪ್ರತಿ ವರ್ಷ ನಾವು ಇದು ಅಂತಾರಲ್ಲ, ಲಿಪಿಡ್ ಪ್ರೊಫೈಲ್ ಅಂತ ಎಲ್ಲ ಟೆಸ್ಟ್ ಮಾಡಿಸ್ಬೇಕು, ಹಾಗೆ ಈಗ ಇದ್ರ ಸಂಬಂಧ ಸ್ವಲ್ಪ ಮಾಹಿತಿ ಕೊಡ್ಬೇಕು ಅಂತ ಕೇಳ್ಬೋದು. ಶಶಿ ಸರ್, ನಾ ಇದ್ರ ತಕ್ಕಂಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು BP ಇಲ್ಲ, ಶುಗರ್ ಇಲ್ಲ, ದಟ್ ಇಸ್ ಗುಡ್, ವೆರಿ ಗುಡ್. ಆಮೇಲೆ ಇದಕ್ಕಿದ್ದಾಗ ನೀವು 3 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಒಂದ್ಸಲ ಒಂದು TMT ಮಾಡಿಸ್ಕೊರಿ, ಬಿಕಾಸ್ ಯು ಆರ್ ಆಲ್ಮೋಸ್ಟ್ ಮೋರ್ ದೆನ್ 50 years. ಆಮೇಲೆ ಕೊಲೆಸ್ಟ್ರಾಲ್ ಎವ್ರಿ 6 months ಒಂದ್ಸಲ ಮಾಡಿಸ್ಕೊರಿ. ಅದೇ ಟೈಮ್ ನಲ್ಲಿ ನೀವು ಶುಗರ್ ಚೆಕ್ಅಪ್ ಮಾಡಿಸ್ಕೊರಿ. ಆಮೇಲೆ ECG ಅಂಡ್ ಇಕೋ ವರ್ಷಕ್ಕೆ ಒಂದ್ಸಲ ಮಾಡಿಸ್ಕೊಂಡ್ಬಿಡ್ರಿ, ಅಷ್ಟು ಸಾಕಾಗತ್ತೆ. ಸರ್ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ನಮ್ಮೆಲ್ಲರ ಅನುಭವಕ್ಕೆ ಬಂದದ್ದು COVID-19 ಮೊದಲನೇ ಅಲೆ ಸಂದರ್ಭದಲ್ಲಿ ಮತ್ತು ಈ 2ನೇ ಅಲೆ ಸಂದರ್ಭದಲ್ಲಿ ಈ ಕೋಮಾರ್ಬಿಡಿಟೀಸ್, ಉದಾಹರಣೆಗೆ ರಕ್ತದ ಏರೊತ್ತಡದ ಕಾಯಿಲೆ ಅಥವಾ ಈ ಹೃದ್ರೋಗದ ಸಮಸ್ಯೆ ಅಥವಾ ಮಧುಮೇಹ, ಥೈರಾಯ್ಡ್ ಅಥವಾ ಆಸ್ತಮಾ ಅಥವಾ ಕ್ಯಾನ್ಸರ್ ಎಂತಹ ಒಂದು ಬೇರೆ ಕಾಯಿಲೆಗಳು ಇದ್ದಾಗ ಅಂಥವರು ಹೆಚ್ಚು ಸಾವಿಗೆ ಈಡಾದಂತಹದ್ದು ಕೋವಿಡ್ ಕಾರಣದಿಂದ. ಅದು ಯಾಕಂದ್ರೆ ಈಗ ಡಯಾಬಿಟಿಕ್ ಪೇಷಂಟ್ಸ್ ಎಸ್ಪೆಷಲಿ ಯಾವುದೇ ಇನ್ಫೆಕ್ಷನ್ ಡಯಾಬಿಟಿಸ್ ನಲ್ಲಿ ಬಂತಂದ್ರೆ
ಫಾಸ್ಟ್ ಆಗಿಬಿಡುತ್ತೆ ಸರ್ ಅದು. ಆಮೇಲೆ ಬಿಪಿಗೆ ಏನು ಸಂಬಂಧ ಇಲ್ಲ ಸರ್ ಇದು. ಬಿಪಿಗೆ ಕೋವಿಡ್ ಏನು ಸಂಬಂಧ ಇಲ್ಲ. ಎಸ್ಪೆಷಲಿ ನೀವು ಹೇಳ್ದಂಗೆ ಡಯಾಬಿಟಿಸ್ ಪೇಷಂಟ್ ಅಂಡ್ ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ ಲೈಕ್ ಕ್ಯಾನ್ಸರ್ ಪೇಷಂಟ್ ಆನ್ ಟ್ರೀಟ್ಮೆಂಟ್, ಆಮೇಲೆ ಥೈರಾಯ್ಡ್ ಏನ್ ಸಂಬಂಧ ಇಲ್ಲ ಇದು. ದೀಸ್ ಟೂ ಪೀಪಲ್, ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ ಅಂಡ್ ಶುಗರ್ ಇರೋ ಪೇಷಂಟ್ಸ್, ದೇ ಆರ್ ವೆರಿ ಮಚ್ ಪ್ರೋನ್ ಫಾರ್ ಫಾಸ್ಟ್ ಇನ್ಫೆಕ್ಷನ್ಸ್. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಸರ್? ಸರ್ ಈಗ ಅವ್ರಿಗೆ ಕೋವಿಡ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ಹೋಗಿ ಟೆಸ್ಟ್ ಮಾಡ್ಕೊಂಡು ಸ್ಯಾಚುರೇಷನ್, ಇಫ್ ಅಕಸ್ಮಾತ್ ಅವ್ರ ಮನೇಲಿ ಇರ್ತಿದಾರಂದ್ರೆ ಸ್ಯಾಚುರೇಷನ್ ಕಂಟಿನ್ಯೂಸ್ಲಿ ನೋಡ್ತಿರ್ಬೇಕು. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ ಟ್ಯಾಬ್ಲೆಟ್ಸ್ ಮೆಡಿಕೇಶನ್ಸ್ ಎಲ್ಲ ಕಂಟಿನ್ಯೂ ಇಡಬೇಕು. ಈಗ ಅಕಸ್ಮಾತ್ ಸ್ಯಾಚುರೇಷನ್ ಇಫ್ ಇಟ್ ಗೋಸ್ ಲೆಸ್ ದೆನ್ 93 ಅಥವಾ 90 ತನಕ ಕಡಿಮೆ ಆಯ್ತಂದ್ರೆ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಪ್ರೋಚ್ ಆಗಿ ಅದ್ರ ತಕ್ಕಂಗ ಟ್ರೀಟ್ಮೆಂಟ್ ತಗೋಬೇಕು ಸರ್ ಅದು. ಈಗ ಬಹಳಷ್ಟು ಮಂದಿ ಏನ್ ನೆಗ್ಲೆಕ್ಟ್ ಮಾಡ್ತಿದಾರೆ ಅಂದ್ರೆ, ನಂದು ಸಿಂಪ್ಟಮ್ಸ್ ಇದ್ರೆ ಈ ಸೆಕೆಂಡ್ ವೇವ್ ನಲ್ಲಿ ಸಿಂಪ್ಟಮ್ಸ್ ಜಾಸ್ತಿ ಇಲ್ಲ ಸರ್. ಈ ಸೆಕೆಂಡ್ ವೇವ್ ನಲ್ಲಿ ಎಸ್ಪೆಷಲಿ ಇದು ಫೀವರ್ ಬರೋದು, ಆಮೇಲೆ ಮೈಕೈ ನೋವು ಆಗೋದು, ಇದೆಲ್ಲ ಸಿಂಪ್ಟಮ್ಸ್ ಜಾಸ್ತಿ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಇನ್ಫೆಕ್ಷನ್ ಇವತ್ತು ಆಯ್ತು ಅಂದ್ರೆ ವಿದಿನ್ 3 to 4 days ಲಂಗ್ ಇನ್ವಾಲ್ವ್ಮೆಂಟ್ ತೋರಿಸ್ಬಿಡ್ತಿದೆ ಸರ್. ಸೊ ಯಾವುದೇ ಪೇಷಂಟ್ ಸ್ವಲ್ಪ ಏನಾರ ಸಿಂಪ್ಟಮ್ ತೋರಿಸ್ ಬಂತಂದ್ರೆ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅರ್ಲಿ ಟ್ರೀಟ್ಮೆಂಟ್ ಮಾಡ್ಕೊಳೋದು ಬೆಟರ್ ಸರ್ ಕೋವಿಡ್ ನಲ್ಲಿ, ಈ ಸೆಕೆಂಡ್ ವೇವ್ ನಲ್ಲಿ ಸರ್ ಇದು. ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳಬಹುದು ಅಥವಾ ಚಾಟ್ ಬಾಕ್ಸ್ ನಲ್ಲಿ ನೀವು ಟೈಪ್ ಮಾಡಿದ್ರೆ ಅದನ್ನ ಓದಿ ನಾವು ಡಾಕ್ಟರ್ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ, ಅಥವಾ ನೇರವಾಗಿ ನೀವೇ ಕೇಳಬಹುದು. NV ಕಾಲೇಜ್ ನಿವೃತ್ತ ಶಿಕ್ಷಕರು ನಾರಾಯಣ ರೆಡ್ಡಿ ಅವರಿದ್ದಾರೆ. ನಾರಾಯಣ ರೆಡ್ಡಿ ಅವರೇ ಕೇಳಿ, ಮೈಕ್ ಆನ್ ಮಾಡ್ಕೊಂಡು ಕೇಳಿ ಸರ್, ಮೈಕ್ ಆನ್ ಮಾಡಿ. ಕೇಳಿಸ್ತಿಲ್ಲ ಸರ್? ಕೇಳಿಸ್ತಾ ಇಲ್ಲ. ಅಲ್ಲಿ ಮೈಕ್ ಸಿಂಬಲ್ ಇದೆ ನೋಡಿ, ರೆಡ್ ಇದೆ, ಅದನ್ನ ಈಗ ಆಯ್ತು. ಈಗ ಆಯ್ತಾ? ಆಯ್ತು. ಈಗಾಗ್ಲೇ ನಾನು ಕೋವಿಡ್ ಗೆ ಬಲಿಯಾಗಿದ್ದೆ ಹೋದ ವರ್ಷ. ಈಗ ಏನ್ ಅದ್ರ ಬಗ್ಗೆ ಪ್ರಿಕಾಷನ್ ತಗೋಬೇಕು ಅಥವಾ ಅದಕ್ಕೆ ಏನ್ ಭಯ ಇಲ್ಲ ಸರ್ ನನಗೆ? ಸರ್ ಫಸ್ಟ್ ವ್ಯಾಕ್ಸಿನ್ ತಗೊಂಡಿರೋ ಇಲ್ಲ? ಎರಡು ತಗೊಂಡಿನಿ ಸರ್, ಎರಡು ಅದು ಈಗ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಈಗ ಭಯ ಅಂತೂ ಎಲ್ಲರಿಗೂ ಇರುತ್ತೆ ಸರ್. ದಟ್ ಡಸಂಟ್ ಮೀನ್ ದಟ್ ನೀವು ಲಾಸ್ಟ್ ಇಯರ್ ಕೋವಿಡ್ ಆಗಿರಿ ಈ ಸಲ ಆಗಲ್ಲ ಅಂತ ಏನಿಲ್ಲ, ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದ್ ಏನಂದ್ರೆ, ನೀವು ವ್ಯಾಕ್ಸಿನ್ ತಗೊಂಡ್ರು ಮತ್ತೊಂದ್ಸಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಡಿಫ್ರೆನ್ಸ್ ಏನಿದೆ ಅಂದ್ರೆ ರೆಡ್ಡಿ ಸರ್, ಯಾರು ವ್ಯಾಕ್ಸಿನ್ ತಗೊಂಡಿಲ್ಲ, ಯಾರು ವ್ಯಾಕ್ಸಿನ್ ತಗೊಂಡಿದಾರಲ್ಲ, ಇವ್ ಎರಡರಲ್ಲಿ ಕೋವಿಡ್ ಆದ್ರಂದ್ರೆ ಯಾರು ತಗೊಳ್ಳಾರ್ದು ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ ತಗೊಳ್ಳಾರ್ದಕ್ಕಿಂತ. ನಾವು ನೋಡ ಬರ್ತಿದ್ದೀವಿ ಅವ್ರ ಕಾಂಪ್ಲಿಕೇಶನ್ಸ್ ಕಡಿಮೆ ಇರುತ್ತೆ ಸರ್. ಯಾರು ವ್ಯಾಕ್ಸಿನ್ ತಗೊಂಡಿರ್ತಾರಲ್ಲ ಅವ್ರು ಕಾಂಪ್ಲಿಕೇಶನ್ಸ್ ಕಡಿಮೆ ಇರುತ್ತೆ ಅದರಲ್ಲಿ, ವ್ಯಾಕ್ಸಿನ್ ತಗೊಂಡ್ರ ಇದ್ರಲ್ಲಿ. ಆಮೇಲೆ ನೀವು ಹೋದ ವರ್ಷ ಕೋವಿಡ್ ಆಗಿದೆ ಅಂತೇಳಿ ಈ ವರ್ಷ ಮಾಸ್ಕ್ ತೆಗೆದು ಅಡ್ಡಾಡ್ಬೇಡ್ರಿ. ಮಾಸ್ಕ್ ಇಸ್ ಮಸ್ಟ್, ಮಾಸ್ಕ್ ಇಸ್ ಮಸ್ಟ್. ನಮ್ಮ ಮತ್ತೆ ಸರ್, ಹಲೋ ಸರ್. ಕೇಳಿ ಮೇಡಮ್. ಸರ್ ನಂದೊಂದು ಪ್ರಶ್ನೆ ಏನಂದ್ರೆ, ಬಹಳ ಜನ ನಮ್ಮ ಸಂಬಂಧಿಕರು ಮತ್ತೆ ಫ್ರೆಂಡ್ ಸರ್ಕಲ್ ಅಲ್ಲಿ ಕೊರೋನಾ ಅಟ್ಯಾಕ್ ಆದ ತಕ್ಷಣ ಹೋದ ವರ್ಷ ಆದ ತಕ್ಷಣ ಎಲ್ಲಾ ಕ್ಯೂರ್ ಆಗಿದ್ದಾರೆ, ಇನ್ನೇನ್ ನಾಳೆ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋದ್ರೊಳಗ ಕಾರ್ಡಿಯಾಕ್ ಅಟ್ಯಾಕ್ ಬಂತು ಅಂತ ತಿಳ್ಕೊಂಡು ಮೆಸೇಜ್ ಬಂದು ಅವ್ರು ಡೆತ್ ಆಗ್ಬಿಟ್ಟಿತ್ತು. 1-2-3 ಜನ ನಮ್ಮ ರಿಲೇಷನ್ದು. ಸೊ ಇದನ್ನ ಅವ್ರಿಗೆ ಮೊದ್ಲೇ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಕಾರ್ಡಿಯಾಕ್ ಮೇಲೆ ಎಫೆಕ್ಟ್ ಆಗುತ್ತೋ ಅಥವಾ ಏನೂ ಇರ್ಲಿಲ್ಲ ಅಂದ್ರೂ ನಮ್ಮ ಹಾರ್ಟ್ ಮೇಲೆ ಅದ್ರಲ್ಲಿಂದ ಎಫೆಕ್ಟ್ ಆಗುತ್ತಾ ಅಂತ? ಗುಡ್ ಕ್ವಶನ್ ಮೇಡಮ್. ಈಗ ಹೋದ ವರ್ಷ ಇನ್ಫೆಕ್ಷನ್ ಆದ್ರೂ ಅದು ಸಿಕ್ವೆಲಿ ಅಂತೀವಿ ಮೇಡಮ್, ಕೋವಿಡ್ ಸಿಕ್ವೆಲಿ ಅಂತ ಹೇಳ್ತೀವಿ ನಾವು. ವೇರ್ ದಿ ಆರ್ಟರಿನಲ್ಲಿ ಥ್ರಾಂಬಸ್ ಫಾರ್ಮೇಶನ್ ಕಾಣ್ ಬರ್ತಿದೆ ಮೇಡಮ್ ಬಹಳಷ್ಟು ಪೇಷಂಟ್ ನಲ್ಲಿ. ಈಗ ನಮ್ಮೊಬ್ರು ಆಪ್ಥಲ್ಮಾಲಜಿಸ್ಟ್ ಇದಾರೆ ಮೇಡಮ್, ಅವರು ಲಾಸ್ಟ್ ಇಯರ್ ಕಿಂತ ಈ ವರ್ಷ ನಾವು ಅವ್ರ ರೆಫರ್ಡ್ ಕೇಸಸ್ ಹೆಂಗ್ ನೋಡ್ತಿದೀವಿ ಅಂದ್ರೆ, ಯಂಗ್ ಪೇಷಂಟ್ಸ್ ಆಲ್ಮೋಸ್ಟ್ 35-40 ಇಯರ್ಸ್ ಪೇಷಂಟ್ ಒಂದ್ ಸೈಡ್ ಕಾಣ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ ಅದು ಏನ್ ಬ್ಲಡ್ ಸಪ್ಲೈ ಟು ದಿ ಐಸ್ ಏನ್ ಸಪ್ಲೈ ಮಾಡುತ್ತಲ್ಲ ಮೇಡಮ್, ಅದರಲ್ಲಿ ಕ್ಲಾಟ್ ಫಾರ್ಮೇಶನ್ ಕಾಣ್ ಬರ್ತಿದೆ ಮೇಡಮ್. ಸೊ ಎನಿ ಕೋವಿಡ್ ಇನ್ಫೆಕ್ಷನ್
ಎಷ್ಟೇ ವಯಸ್ಸಿರ್ಲಿ ಏನೇ ಇರ್ಲಿ, ದೇ ಆರ್ ಮೋರ್ ಫ್ರೋಮ್ ಫಾರ್ ಎನಿ ಆರ್ಟೀರಿಯಲ್ ಥ್ರಾಂಬೋಸಿಸ್ ಅಂತೀವಿ ಮೇಡಮ್. ಇಟ್ ಕ್ಯಾನ್ ಫಾರ್ಮ್ ಇನ್ ಫಾರ್ ಎಕ್ಸಾಂಪಲ್ ಕಣ್ ಕಾಣ್ತಿಲ್ಲ, ಬ್ರೈನಿಗೆ ಎಫೆಕ್ಟ್ ಆಗ್ಬೋದು, ಹಾರ್ಟಿಗೆ ಎಫೆಕ್ಟ್ ಆಗ್ಬೋದು, ಲಂಗ್ಸ್ಗೆ ಎಫೆಕ್ಟ್ ಆಗ್ಬೋದು, ಕಿಡ್ನಿಗೆ ಎಫೆಕ್ಟ್ ಆಗ್ಬೋದು. ಎಲ್ಲೆಲ್ಲಿ ಬ್ಲಡ್ ಸಪ್ಲೈ ಇರುತ್ತಲ್ಲ ಅಲ್ಲಿ ಎಫೆಕ್ಟ್ ಆಗೋ ಚಾನ್ಸಸ್ ಕಾಣ್ ಬರ್ತಿದೆ ಮೇಡಮ್, ಇಲ್ಲಂತಲ್ಲ. ಸೊ ಆದ್ರಿಂದಾಗ್ಲಿ ನಾವು ಯಾವುದೇ ಪೇಷಂಟ್ ಅಬೌವ್ 45 to 50 years ಇದ್ದೀವಿ ಅಂದ್ರೆ ವಿ ಆರ್ ಕಂಟಿನ್ಯೂ ದಿಸ್ ಎಕೋಸ್ಪ್ರಿನ್ ಅಂತ ಹೇಳಿದ್ದಲ್ಲ ಮೇಡಮ್. ಎಕೋಸ್ಪ್ರಿನ್ ಮತ್ತೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡ್ತಿದ್ವಿ ಮೇಡಮ್. ಯಾವುದೇ ಕೋವಿಡ್ ಪ್ರೀವಿಯಸ್ ಕೋವಿಡ್ ಇದ್ರೂ ಕಂಟಿನ್ಯೂ ಮಾಡ್ತಿದ್ವಿ ಮೇಡಮ್. ಸರ್, ನಾನು ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ COVID-19 ಮೊದಲನೇ ಅಲೆ ಸಂದರ್ಭದೊಳಗ ಜೂನ್ ಜುಲೈದಲ್ಲಿ ರಕ್ತ ಹೆಪ್ಪುಗಟ್ಟಿ ಸಾಯ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಿರ್ತಕ್ಕಂಥದ್ದು ವರದಿ ಆಗ್ತಾ ಇತ್ತು. ಆವಾಗ ಕೆಲವು ವಾಟ್ಸಪ್ ನಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ ಮಾಹಿತಿ ಏನು ಬರ್ತಿತ್ತು ಅಂದ್ರೆ, ಈಗ ಆಲ್ರೆಡಿ ಯಾರು ಇಕೋಸ್ಪ್ರಿನ್ ತಗೋತಾರೆ ಅವ್ರಿಗೆ ಕೋವಿಡ್ ಅಷ್ಟೊಂದು ಬಾಧಿಸುವುದಿಲ್ಲ ಮತ್ತು ರಕ್ತ ಹೆಪ್ಪುಗಟ್ಟಿ ಅವರ ಕೊನೆ ಸಾವಿನಲ್ಲಿ ಆಗೋದಿಲ್ಲ ಅಂತಕ್ಕಂಥದ್ದು. ಈ ದೃಷ್ಟಿಯಿಂದ ಅನೇಕರು ತಮ್ಮಷ್ಟಕ್ಕೆ ತಾವೇ ಸ್ವಯಂ ವೈದ್ಯ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು, ಇಕೋಸ್ಪ್ರಿನ್ ಟ್ಯಾಬ್ಲೆಟ್ಸ್ ತಗೊಳ್ಳಿಕ್ಕೆ ಶುರು ಮಾಡಿದ್ರು. ಇದು ಎಷ್ಟು ಮಟ್ಟಿಗೆ ಅವರಿಗೆ ಒಂದು ಲಾಭ ಆಗುವುದು ಅಥವಾ ಇದೆಷ್ಟು ಮಟ್ಟಿಗೆ ನಮ್ಮ ಒಂದು ಗುಣಕಾರಿ ಅಂತ ನೀವು ಹೇಳ್ತೀರಿ ಸರ್? ಇಲ್ಲ ಸರ್, ಇದು ತಪ್ಪು. ಇದು ರಾಂಗ್ ಕನ್ಸೆಪ್ಷನ್ ಸರ್. ಈ ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ ಲಿಂದ ಅರ್ಧ ದುನಿಯಾ ಪೂರಾ ಅಳ್ಳಾಡ್ಬಿಟ್ಟೆ ಸರ್. ಈಗ ಮಂದಿ ಸುಮ್ನೆ ಆಗ್ಬಿಟ್ಟಾರ, ವ್ಯಾಕ್ಸಿನ್ ಲಿಂದ ಅದಾಗತ್ತಾ ಇದಾಗತ್ತಾ ಅದು ತಪ್ಪು ಸರ್. ಅದು ದೀಸ್ ಮೀಡಿಯಾ ಯು ಶುಡ್ ಯೂಸ್ ಟು ಗಿವ್ ಎ ಪಾಸಿಟಿವ್ ಮೆಸೇಜ್ ಟು ದಿ ಪಬ್ಲಿಕ್ ರಾದರ್ ದೆನ್ ಕ್ರಿಯೇಟಿಂಗ್ ಇಟ್ ಇಸ್ ಎ ನೆಗೆಟಿವ್ ಮೆಸೇಜ್. ಇದು ಯಾರೋ ಒಬ್ರು ಎಲ್ಲೋ ಒಂದ್ ಕುಂತಿ ಸುಮ್ನೆ ಒಂದ್ ಏನೋ ಮೆಸೇಜ್ ಹೊಡೆದಿರ್ತಾರ, ನಾವು ಅದನ್ನೇ ಫಾರ್ವರ್ಡ್ ಮಾಡೋದೇ ಮಾಡೋದು. ಅದ್ರಲ್ಲಿಂದ ನಮ್ಗೆ ಏನು ಅನುಕೂಲನೇ ಆಗ್ತಿಲ್ಲ ಸರ್. ಇದು ಹಿರೇಮಠ್ ಸರ್, ನೀವು ಕೇಳಿದ್ದೆ ಇಕೋಸ್ಪ್ರಿನ್ ತಗೊಂಡವ್ರಿಗೆ ಕೋವಿಡ್ ಆಗಲ್ಲ, ಅದೆಲ್ಲ ತಪ್ಪು ಸರ್. ಇಕೋಸ್ಪ್ರಿನ್ ತಗೊಳೋದು ಒಳ್ಳೇದು ಇಲ್ಲ ಅಂತಲ್ಲ, ಬಟ್ ಅದ್ರಲ್ಲಿಂದ ಕೋವಿಡ್ ಆಗಲ್ಲ ಅಂತೇಳಿ ತಪ್ಪು. ಕೋವಿಡ್ ಆಗೋದಿಲ್ಲ ಅಂತ ಅರ್ಥ ಅಲ್ಲ, ಕೋವಿಡ್ ಆದ್ರೆ ಅವ್ರಿಗೆ ಸಾವು ಬರೋದಿಲ್ಲ, ರಕ್ತ ಹೆಪ್ಪುಗಟ್ಟೋದಿಲ್ಲ ಅಂತಕ್ಕಂಥ. ಸರ್, ರಕ್ತ ಹೆಪ್ಪುಗಟ್ಟೋದಿಲ್ಲ ಅಂತ ಇಲ್ಲ ಸರ್. ನಾವು ಏನ್ ನೋಡ್ತಿದೀವಿ ಅಂದ್ರೆ, ಸ್ವಲ್ಪ ಪೇಷಂಟ್ ಪ್ರೀವಿಯಸ್ಲಿ ಎಕೋಸ್ಪ್ರಿನ್ ತಗೊಂತಿದ್ದಾರೆ, ಬಟ್ 15% ಆಫ್ ದಿ ಚಾನ್ಸ್ ಇರುತ್ತೆ ಮತ್ತೆ ಅಲ್ಲಿ ರಕ್ತ ಹೆಪ್ಪುಗಟ್ಟೋ ಚಾನ್ಸಸ್ ಇರುತ್ತೆ ಸರ್, ಇಲ್ಲಂತಲ್ಲ. ಸೊ ಅದಕ್ಕೆ ನಾವು ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್, BP ಬಿದ್ದ ಪೇಷಂಟ್ ವಿ ಆರ್ ಕಂಟಿನ್ಯೂ ಎಕೋಸ್ಪ್ರಿನ್ ಕಂಟಿನ್ಯೂಸ್ಲಿ. ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನಮ್ಗೆ ಅನುಕೂಲನೂ ಆಗಿದೆ, ಅದಕ್ಕಿಂತ ಅನಾನುಕೂಲನೂ ಜಾಸ್ತಿ ಆಗಿದೆ ಸರ್. ಅನಾನುಕೂಲ ಜಾಸ್ತಿ ಆಗಿದೆ ಸರ್ ಶಶಿ ಸರ್, ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಆಗಿದೆ. ನಾನು ಸುಮಾರು ಸಲ ನೋಡಿದ್ದೀನಿ. ಮೊನ್ನೆ ಒಂದ್ ಕಡೆ ಹಾಸ್ಪಿಟಲ್ ಹೋಗಿದ್ದೆ, ಡಾಕ್ಟರ್ ಯಾವ್ದೋ ಔಷಧಿ ಬರ್ಕೊಟ್ರು. ಒಂದು ಹುಡುಗಿ PUC ಓದ್ತಾಳೆ, ಡಿಗ್ರಿ ಓದ್ತಿರ್ಬೇಕು, ಬಂದು ಗೂಗಲ್ ನಲ್ಲಿ ಏನೋ ಔಷಧಿ ಬಗ್ಗೆ ನೋಡಿ ಇಮಿಡಿಯೇಟ್ ಆಗಿ ಸರ್ ಇದು ಬೇಡ ಸರ್, ಇದಕ್ಕೆ ಸೈಡ್ ಎಫೆಕ್ಟ್ ಇದೆ ಅಂತ ಡಾಕ್ಟರ್ ತೋರಿಸಿದ್ರು. ಹಾಗಿದ್ರೆ ನನ್ನ ಹತ್ರ ಯಾಕೆ ಬಂದೆಮ್ಮ ನೀನು ಗೂಗಲ್ ನಲ್ಲೇ ನೀನ್ ಸಿಂಪ್ಟಮ್ಸ್ ಟೈಪ್ ಮಾಡಿ ಮೆಡಿಸಿನ್ ತಗೋಬಹುದಿತ್ತಲ್ಲ, ನಾನು 5 ವರ್ಷ ಓದಿ ಇಲ್ಲೇ ಯಾಕೆ ಕೊಡ್ಬೇಕು? ಆಗ್ಬಿಟ್ಟಿದೆ ಸರ್. ಈಗ ಯಾವ್ದು ನಂಬೇಕು ಯಾವ್ದು ಬಿಡ್ಬೇಕು ಅನ್ನೋ ಗೊತ್ತಲ್ಲ. ಮೊದಲು ಸೋಷಿಯಲ್ ಮೀಡಿಯಾ ಇಲ್ಲದೆ ಇದ್ದಾಗ ನಾವು ಡಾಕ್ಟರ್ ತೋರಿಸ್ಕೊಂಡು ಹೋಗಿ 100% ವಿಶ್ವಾಸ ಇಟ್ಕೊಂಡು ಔಷಧಿ ತಗೋತಿದ್ವಿ, ಇಮಿಡಿಯೇಟ್ ಆರಾಮಾಗ್ತಿತ್ತು. ಈಗ ಅನ್ನೆಸೆಸರಿ ನಮ್ಗೆ ಕನ್ಫ್ಯೂಷನ್ ಆಗಿ ಈ ತರದೊಂದು ಗೊಂದಲ ಸೃಷ್ಟಿಯಾಗಿದೆ. ಈಗ ನಮ್ಮ ಈ ವೆಬಿನಾರ್ ನಲ್ಲಿ ಶಿವಶರಣಪ್ಪ ಕಿರಣಿಯವರು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ. ಸರ್ ಕೇಳ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ ಸರ್. ಶಿವಶರಣಪ್ಪ ಕಿರಣಿಯವರು. ಅಥವಾ ನೀವು ಟೈಪ್ ಮಾಡ್ಬೋದು ಸರ್. ನಮ್ಗೆ ಮಾತಾಡ್ಲಿಕ್ಕೆ ಅದು ಮೈಕ್ ಅನ್ಮ್ಯೂಟ್ ಮಾಡ್ಲಿಕ್ಕೆ ಅದು ಆಗ್ತಿಲ್ಲ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ನೀವು ಕ್ವಶನ್ ಟೈಪ್ ಮಾಡ್ಬೋದು. ಸರ್, ಈಗ ಈ ಕೋವಿಡ್ ರೋಗಿಗಳಲ್ಲಿ ಈ ಥ್ರೋಂಬೋಸಿಸ್ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಅವರಿಗೆ ಸಾವು ಬಂತು ಅಂತ ಹೇಳ್ತಾರ, ಅದು ವಾಸ್ತವವಾಗಿ ಅದನ್ನ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಧ್ಯನಾ? ಮತ್ತು ರಕ್ತ ಹೆಪ್ಪುಗಟ್ಟುವಿಕೆ ಅಂದ್ರೆ ಏನು, ಎಲ್ಲಿ,
ಹೇಗೆ ಆಗ್ತದೆ, ಅದಕ್ಕೆ ಏನು ಚಿಕಿತ್ಸೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ರಿ. ಸರ್ ಈಗ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಯಾವುದೇ ಕೋವಿಡ್ ಗೆ ಈಗ ಡಯಾಬಿಟಿಕ್ ಇರ್ಲಿ, ಹೈಪರ್ ಟೆನ್ಷನ್ ಇರ್ಲಿ, ಏನೇ ಇರ್ಲಿ, ಡಿಸ್ಚಾರ್ಜ್ ಟೈಮ್ ನಲ್ಲಿ ಒಂದು ರಕ್ತ ತಿಳಿ ಮಾಡೋ ಟ್ಯಾಬ್ಲೆಟ್ ಹಾಕ್ತಿದೀವಿ ಸರ್. ಬಟ್ ದೇರ್ ವಿಲ್ ಬಿ ಕಂಟಿನ್ಯೂಡ್ ಫಾರ್ 1 month to 3 months ಕಂಟಿನ್ಯೂಸ್ಲಿ. ಆಮೇಲೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಹೈ ಡೋಸ್ ನಲ್ಲಿ ಕೊಡ್ಬೇಕು ಸರ್. ಬಿಕಾಸ್ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಏನ್ ಕೊಡ್ತೀವಲ್ಲ ಸರ್, ಸ್ಟಾಟಿನ್ಸ್, ಇಟ್ ಹ್ಯಾಸ್ ಗಾಟ್ ಎ ಆಂಟಿ ಥ್ರೋಂಬೋಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ ಸರ್. ಅಂದ್ರೆ ಕ್ಲಾಟ್ ಫಾರ್ಮೇಶನ್ ಚಾನ್ಸಸ್ ಕಡಿಮೆ ಮಾಡುತ್ತೆ ಸರ್ ಅದು. And it helps in formation of a nitric oxide, which helps in the artery ನಲ್ಲಿ ಸ್ಮೂತ್ ಇರುತ್ತೆ ಸರ್ ಅದು ನೈಟ್ರಿಕ್ ಆಕ್ಸೈಡ್ ಅನ್ನೋದು. So ಅದಕ್ಕೆ we keep them on at least 2 to 3 months on a high dose of these two medications. ರಕ್ತ ಹೆಪ್ಪುಗಟ್ಟುವಿಕೆ ಎಲ್ಲಿ ಶ್ವಾಸಕೋಶದಲ್ಲಿ ಆಗ್ತದೋ ಅಥವಾ ಯಾವ ಭಾಗದಲ್ಲಿ ಆಗ್ತದೆ ಸರ್? ಎನಿ ಪಾರ್ಟ್ ಆಫ್ ದಿ ಬಾಡಿ ಸರ್, ಎನಿ ಪಾರ್ಟ್ ಆಫ್ ದಿ ಬಾಡಿ. ಅಲ್ಲ, ಕೋವಿಡ್ ಸಂಬಂಧಪಟ್ಟ ಹಂಗೆ ಕೋವಿಡ್ ಸಂಬಂಧಿಗೆ ಸರ್ ಎಲ್ಲಿನೂ ಆಗ್ಬೋದು. ಬ್ರೈನ್ ನಲ್ಲಿ ಆಗ್ಬೋದು, ಹಾರ್ಟ್ ನಲ್ಲಿ ಆಗ್ಬೋದು, ಲಂಗ್ಸ್ ನಲ್ಲಿ ಆಗ್ಬೋದು, ಕಿಡ್ನಿ ಬ್ಲಡ್ ಸಪ್ಲೈ ಆಗುತ್ತೆ ಅಲ್ಲ ಆಗ್ಬೋದು, ಕಣ್ಣಿಗೆ ಬ್ಲಡ್ ಸಪ್ಲೈ ಆಗುತ್ತಲ್ಲ ಅಲ್ಲೇ ಆಗ್ಬೋದು. ಸರ್ ಈಗ ಒಂದು ಜನರಲ್ ಆಗಿರೋ ಪ್ರಶ್ನೆ, ಈಗ ತುಂಬಾ ಎಕ್ಸರ್ಸೈಸ್, ಯೋಗ, ಪ್ರಾಣಾಯಾಮ ಎಲ್ಲ ಮಾಡಿದ್ರೆ ಯಾವುದೇ ರೀತಿಯ ಹೃದಯ ಸಂಬಂಧವಾದಂತ ರೋಗಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಇಂಡಿಯನ್ ಕ್ಯಾಪ್ಟನ್ ಯಾರು ಸೌರವ್ ಗಂಗೂಲಿ ಅವರಿಗೆ ಅಷ್ಟೆಲ್ಲ ಬಹಳ ಬಿಸಿ ಎಲ್ಲ ಒಂದ್ ದಿವ್ಸನೂ ಬಹುಶಃ ಲೇಜಿ ಆಗಿ ಇರೋದಿಲ್ಲ. ಅವ್ರಿಗೂ ಏನೋ ಸಮಸ್ಯೆ ಆಯ್ತು ಅಂತ ಕೇಳಿದೆ. ಇದು ಆಕ್ಟಿವ್ ಆಗಿ ಮೇನ್ ಇದ್ದಿದ್ದು ಸ್ಟ್ರೆಸ್ ಸರ್. Stress is the factor which he didn't manage properly. That is the reason he had a cardiac problem. Being fit doesn't mean that you should be stressful, sir. You have to know how to control your stress. Obviously, everything will come down. ಹಲೋ Hello. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಹಾ ಸರ್, ನಾನು ಡಾಕ್ಟರ್ ಜಗದೇವಪ್ಪ ಅಂತ ಲೆಕ್ಚರ್ ಇದ್ದೀನಿ ಸರ್, ಗೌರ್ಮೆಂಟ್ ವುಮೆನ್ಸ್ ಕಾಲೇಜ್ನಲ್ಲಿ ಶಿಕ್ಷಕರ ಸರ್ ಜೊತೆ. ಒಂದು ಮಾರ್ಚ್ ನಲ್ಲಿ ನಮ್ಮ ಅಣ್ಣನ ಮಗನಿಗೊಬ್ಬನಿಗೆ ಶಿವರಾತ್ರಿ ದಿವಸ ಏನಂದ್ರೆ ಉಪವಾಸ ಇದ್ದೀನಿ ಸರ್. ದಿನ ರಾತ್ರಿ ಇಡೀ ಎಲ್ಲ ಉಪವಾಸ ಇದ್ದನು. ಬರೀ ನೀರು ಕುಡಿದು ಬಿಸಿಲಿನಲ್ಲಿ ಕೆಲಸ ಮಾಡಿದ್ದೀನಿ ಸರ್ ಹೊಲದೊಳಗ. ಒಮ್ಮೆಗೆ ಬಂದು ನಾಲಿಗೆ ಕಚ್ಕೊಂಡು ಬಿದ್ದ್ಬಿಟ್ಟ ಸರ್ ಒಂದ್ಸಲ. ಅದು ಯಾವ ಏನು ಅಂತೇಳಿ ಗೊತ್ತಾಗ್ಲಿಲ್ಲ. ನಾಲಿಗೆ ಕಚ್ಕೊಂಡು ಅದು ಒಂದು ಡೇಸ್ ಒಳಗ ಅಂದ್ರೆ ಒಂದು 8 ಗಂಟೆ ರಾತ್ರಿಯಿಂದ ಬೆಳಗ್ಗೆ 5 ಗಂಟೆವರೆಗೆ 3 ಟೈಮ್ ಆಯ್ತು ಸರ್ ಅದು. 3 ಟೈಮ್ ಆಯ್ತು. ನಾವು ಇಮಿಡಿಯೇಟ್ ಮಾಡಿದ್ವಿ, ವಾತ್ಸಲ್ಯ ಹಾಸ್ಪಿಟಲ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕಳಿಸಿ ಡಾಕ್ಟರ್ ಶರಣಗೌಡ ಸರ್ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರು ಬಂದರು, ನೋಡಿದ್ರು. ಅವರಿಗೆ ಈ ಹಣಿ ಒಳಗೆ ಎಲ್ಲೋ ಒಂದ್ ಕಡೆ ಬ್ಲಡ್ ಕ್ಲಾಟ್ ಆಗಿದೆ ಅಂತೇಳಿ ಹೇಳಿದ್ರು ಅವರು. ಅಂದ್ರೆ ಬ್ಲಡ್ ಹಣಿ ಒಳಗೆ ಕ್ಲಾಟ್ ಆಗ್ಯದಂದ್ರೆ ಏನಾಗ್ತದೆ ಸರ್? ಅದು ಯಾವ ತರ ಕ್ಲಾಟ್ ಆಗ್ಯದ, ಯಾಕೆ ಅದು ಮೂರ್ಛೆ ಹೋಗ್ಬಿಟ್ರು ಅವರು, ಯಾಕೆ ಬಿದ್ದ್ಬಿಟ್ರು ಅನ್ನೋದಾಗ ಸ್ವಲ್ಪ ನಮ್ಗೆ ಗೊತ್ತಾಗ್ಲಿಲ್ಲ ಸರ್ ಅದು. ಸರ್ ಇದು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಹಣಿ ಒಳಗ ಅಂತ ಹೇಳಿದ್ರೆ ಇದು ಬ್ರೈನ್ ಇರುತ್ತಲ್ಲ ಸರ್, ಬ್ರೈನ್ ನಲ್ಲಿ ಬ್ಲಡ್ ಸಪ್ಲೈ ಆಗುವಾಗ ಅಲ್ಲಿ ಕ್ಲಾಟ್ ಆಗಿರುತ್ತೆ ಸರ್. ಅದು ಅಲ್ಲಿ ಕ್ಲಾಟ್ ಆಗೋದ್ರಿಂದ ಅವರು ಸಡನ್ ಮೂರ್ಛೆ ಬಿದ್ದುಬಿಟ್ಟಾರ ಸರ್. ಹಾ ಸರ್, ಅಲ್ಲ ಮೂರ್ಛೆ ಬಿದ್ದಾರ ಸರ್, ಆದ್ರ ನಾಲಿ ಕಚ್ಕೊಂಡು ಬಿದ್ದಿದ್ರ ಅವರು. ಬೀಳೋದಂದ್ರೆ ಅದು ಯಾಕಾಗ್ಯದ ಅಂತ ಹೇಳಿದ್ರೆ ಅವರಿಗೆ ಬಿದ್ದುಕುಳೆ ಜಟ್ಗಿ ಬಂದಿರ್ಬೋದು ಸರ್. ಜಟ್ಗಿಲಿಂದ ಅವರು ನಾಲ್ಗೆ ಕಡ್ಕೊಂಡಾರ ಸರ್. ದಟ್ ಈಸ್ ದಿ ರೀಸನ್. ಓಹೋ, ಅವ್ರು ನಮ್ಮ ಇದ್ರೊಳಗೆ ಫ್ಯಾಮಿಲಿ ಒಳಗೆ ಯಾರಿಗೂ ಜಟ್ಗಿ ಹಂಗಿಲ್ಲ ಸರ್. ಸರ್ ಇದು ಫ್ಯಾಮಿಲಿನೇ ಬರ್ಬೇಕಂತೇಳಿ ಏನಿಲ್ಲ ಸರ್. ಇದು ಫ್ಯಾಮಿಲಿನೇ ಬರ್ಬೇಕಂತ ಏನಿಲ್ಲ ಸರ್. ಹಂಗೇನು ಅವ್ರ ಅಜ್ಜೋರಿಗಿತ್ತು, ಮುತ್ತಜ್ಜೋರಿಗಿತ್ತು, ಇವ್ರಿಗೆ ಬರ್ಬೇಕು ಹಂಗೇನ್ ಸಂಬಂಧ ಇಲ್ಲ ಸರ್. ಇದು ಯಾರಿಗೂ ಬರ್ಬೇಕು ಸರ್, ಇದು ಇಲ್ಲಂತಲ್ಲ. ರೀಸನ್ಸ್ ಬೇರೆ ಬೇರೆ ಇರುತ್ತೆ ಸರ್, ಇಲ್ಲಂತ. ಅದು ನಾವು ಸಿಟಿ ಸ್ಕ್ಯಾನಿಂಗ್ ಮಾಡಿದಾಗ ಅಲ್ಲಿ ರಕ್ತ ಹೆಪ್ಪುಗಟ್ಟಿದೆ ಅಂತ ಅವರು ಇದು ಮಾಡಿ ಅದ್ರ ಸಲಿಗೆ ರಕ್ತ ಹೆಪ್ಪುಗಟ್ಟಿದ ಸಲಿಗೆ ಅವನಿಗೆ ಜಟಿಗೆ ಬಂದೆ ಸರ್ ಅದು. ಓಹೋ, ಹೌದನ್ ಸರ್. ಅದಕ್ಕೆ ಈಗ ಪ್ರಿಕಾಷನರಿ ಏನ್ ಸರ್ ಮತ್ತೆ ನೆಕ್ಸ್ಟ್? ಮೆಡಿಕೇಶನ್ಸ್ ಕಂಟಿನ್ಯೂ ಇಡ್ಬೇಕು ಸರ್ ಅವರಿಗೆ. ಯಾವುದು ಟ್ಯಾಬ್ಲೆಟ್ ಸರ್? ಹೌದು. ಅವರು ಈಗ ಡಾಕ್ಟರ್ ಯಾವ್ದು ಪ್ರಿಪೇರ್ ಮಾಡಿರ್ತಾರ ಅವರೆಲ್ಲ ಕಂಟಿನ್ಯೂ ಅಂದ್ರೆ ಬರೇ ಒಂದು ಅವ್ರು ತಿಂಗಳು ಹೇಳಿದ್ರು ಸರ್, ಅವ್ರು 1 ಮಂತ್ ಹೇಳಿದ್ರು ಅವರು. ಸರ್ 1 ಮಂತ್ ಆದ್ಮೇಲೆ ಹೋಗಿ ವಾಪಸ್ ತೋರಿಸ್ರಿ ಸರ್ ಅವ್ರಿಗೆ.
ತೋರಿಸಿ ಐ ಥಿಂಕ್ ಸೊ ದೇ ವಿಲ್ ಕಂಟಿನ್ಯೂ ಒನ್ಸ್ ಅಗೇನ್ ದಿ ಮೆಡಿಕೇಶನ್ಸ್. ಹೌದೇನು ಸರ್? ಹಾ ಹಾ. ಎಸ್ ಸರ್, ಎಸ್. ನೀವು 1 month ಅಷ್ಟೇ ಅಂತೇಳಿ ನೀವು ಪ್ರಿಪೇರ್ನೇ ಬರ್ದಾರ ಅಂತೇಳಿ ಮನ್ಯಾಗ ಕುಂದ್ರಬೇಡ್ರಿ, ಹೋಗಿ ತೋರಿಸ್ರಿ. ಯಾಕಂದ್ರೆ ನೀವು ಮತ್ತೆ ಗುಟ್ಟಿ ಬಿಟ್ರಿ ಅಂದ್ರೆ ಮತ್ತೆ ಆಗೋ ಚಾನ್ಸಸ್ ಇರ್ತದ, ಅದ್ರ ಸಲುವಾಗಿ. ಹೌದೇನು ಸರ್? ಹಾ ಹಾ ಹಾ. ಹೌದು ಸರ್, ಹೌದೌದು. ಅಂದ್ರೆ ಅದು ಕಂಟಿನ್ಯೂಸ್ ಹಂಗೆ ಟ್ಯಾಬ್ಲೆಟ್ಸ್ ಇಡ್ಬೇಕಾಗ್ತದೆ ಸರ್ ಅಂದ್ರೆ? ಇಡ್ಬೇಕಾಗತ್ತೆ ಸರ್, ಇರ್ಬೇಕಾಗತ್ತೆ. ಅದು ಬ್ಲಡ್ ತಿಳಿ ಆಗೋದು ನೀವು ಹೇಳ್ದಂಗೆ ಏನಾರ ಈಗಾಗಲೇ ಹೇಳಿದ್ರಲ್ಲ ನೀವು, ತಿಳಿ ಆಗೋದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು. ಡೇ ಬೈ ಡೇ ಅದು ಸುಮಾರು ಒಂದು ವೀಕ್ನೊಳಗೆ ಅದು ಇದಾಯ್ತು ಸರ್. ಯಾಕಂದ್ರೆ ಕಂಟ್ರೋಲ್ ಆಯ್ತು, ಮತ್ತೆ ಬ್ಲಡ್ ಬಹಳ ತಿಳಿ ಆಯ್ತು, ಇಂಪ್ರೂವ್ಮೆಂಟ್ ಆಯ್ತು ಪೂರ್ತಿ ಅದು. ಈಗ ಇಲ್ಲ, ಆರಾಮಿದ್ದಾನೆ, ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ ಇರ್ತಾರೆ ಸರ್, ಇಲ್ಲ ಅಂತಲ್ಲ. ಬಟ್ ಮೆಡಿಕೇಶನ್ಸ್ ಕಂಟಿನ್ಯೂ ಇಡ್ಬೇಕಾಗತ್ತೆ ಸರ್. ಮತ್ತೊಂದ್ಸಲಿ ನೀವು ಚೆಕ್ಅಪ್ ಮಾಡಿಸ್ಬರ್ರಿ ಶರಣಗೌಡ ಅವ್ರು. ಮಾಡಿಸ್ಬೇಕಾಗ್ತದೆ ಸರ್ ಅಂದ್ರೆ? ಬೇಕು ಸರ್, ಬೇಕು, ಕಂಪಲ್ಸರಿ ಬೇಕು. ಹಾ ಹಾ ಹಾ. ಅದು ಎದಕ್ಕ ಹಂಗ ಯಾವ್ದು ಕಾರಣಕ್ಕೆ ರೀಸನ್ ಆಗ್ತದೆ ಸರ್ ಅದು? ಏನು ಇಲ್ಲ, ಈಗ ಏನ್ ಅದು ಜೋರಾಗಿ ಬ್ಲಡ್ ಕ್ಲಾಟ್ ಆಗೋದು ಯಾವ ಕಾರಣಕ್ಕೆ? ನರ ಅಂದ್ರೆ ಏನ್ ಎಫೆಕ್ಟ್? ಏನು ಬಿಸಿಲಿಂದಲೋ ಅದು ತಲೆಗೆ ಪೆಟ್ಟು ಬಡ್ದಿದ್ರಿಂದಲೋ ಎದಕ್ಕೆ ಸರ್? ಒಂದು ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರ್ತದೆ ಸರ್. ಡಿಹೈಡ್ರೇಷನ್ ಏನಂತೀವಲ್ಲ ಸರ್, ನೀರಿನ ಅಂಶ ಮೈಯಾಗ ಕಡಿಮೆ ಆದ ಕೂಡಲೇ ಆಗೋ ಚಾನ್ಸಸ್ ಇರ್ತದೆ ಸರ್. ಅದು ಕ್ಲಾಟ್ ಆಗಿ ಜಟಕಿ ಆಗೋ ಚಾನ್ಸಸ್ ಇರ್ತದೆ. ಸರ್, ಹೇಳ್ರಿ. ನಾನು ಈಗ 1.5 ವರ್ಷದಿಂದ ಹೇಳಿ ಸರ್. ನಡು ಒಂದ್ ಸ್ವಲ್ಪ ಎದುಸರು ಬಂದಂಗಾಗಿ ತ್ರಾಸ ಆಗ್ತಿತ್ರಿ. ಅವಾಗ ನಾವು ಅಕಸ್ಮಾತ್ ಬೆಂಗಳೂರಿಗೆ ಹೋದಾಗ ಜಯದೇವದೊಳಗ ಚೆಕಪ್ ಮಾಡಿಸ್ದಾಗ ಅವರೆಲ್ಲ ಚೆಕಪ್ ಮಾಡಿ ಕೆಲವೊಂದು ಗುಳಿಗೆಗಳು ಬರ್ದು ಕೊಟ್ರಿ. ಈಗ ನನಗ್ ಮತ್ತೆ 3 ತಿಂಗಳ ಆಗೋಣ ಬಾ ಅಂತ ಹೇಳಿದ್ರು. ಆಮೇಲೆ ಇದನ್ನೇ ಶುರು ಆಯ್ತು, ನನಗೆ ಹೋಗ್ಲಿಕ್ಕೆ ಆಗಿಲ್ಲ. ನಾನೀಗ ತಗೊಳ್ತಾ ಇರೋ ಔಷಧಿಗಳಂದ್ರೆ ನೈಟ್ರಿಲಾಮ್, ಆಮೇಲೆ ಮೆಟಾಸೆರಿಟಾನ್ 50 mg ರೀ, ಆಮೇಲೆ ಎಜಿಸ್ಪ್ಯಾನ್ 25 ಎಜಿಸ್ಪ್ಯಾನ್ ಅದು ರೀ, ಆಮೇಲೆ ಇಕೋಸ್ಪ್ರಿನ್ 75-20 ಇದೆ. ಇವು 4 ತಗೊಳ್ಳಿಕ್ಕೆ ಕೊಟ್ಟಾರ್ರಿ ಸರ್. ನಾನೀಗ 1.5 ವರ್ಷ ಏನ ಹೆಚ್ಚು ಕಡಿ 1 ವರ್ಷ 1.5 ವರ್ಷ ಮೇಲೆ ಆಯ್ತು. ಈಗ ಅವನ್ನೇ ಕಂಟಿನ್ಯೂ ಮಾಡಿದ್ರೆ ನಡೀತದೋ ಅಥವಾ ಮತ್ತ ಚೇಂಜಸ್ ಏನಾರ? ಕಂಟಿನ್ಯೂ ಬಿಡ್ರಿ. ಅದರಿಂದ ಏನ್ ಸೈಡ್ ಎಫೆಕ್ಟ್ಸ್ ಅದು ಏನಾಗಲ್ಲ? ಇವಾಗ 4 ಟ್ಯಾಬ್ಲೆಟ್ ಲಿಂದ ಏನ್ ಸೈಡ್ ಎಫೆಕ್ಟ್ ಆಗಲ್ಲ, ಏನಾಗಲ್ಲ. ನನಗೆ ಅದೇ ನಿಮ್ ಹತ್ರ ಬಂದಾಗ ಕೇಳ್ಬೇಕಂದಿದ್ವಿ ಅವತ್ತ. ಥ್ಯಾಂಕ್ ಯು ಸರ್. ಆಯ್ತು. ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು. ಸರ್, ಈಗ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳ ಕುರಿತಾಗಿ ಕೋವಿಡ್ ರೋಗಿಗಳಿಗೆ ಅಥವಾ ಈ ಸೆಕೆಂಡ್ ವೇವ್ ಹಿನ್ನೆಲೆಯೊಳಗ ಇನ್ನೂ ಏನಾದ್ರೂ ಹೆಚ್ಚಿನ ಸ್ವಲ್ಪ ಮಾಹಿತಿ ಇದ್ರೆ ತಾವು ಕೊಟ್ರೆ, ಮತ್ತು ನಾವ್ ಏನ್ ಕಾಳಜಿ ವಹಿಸ್ಬೇಕು, ಯುವಕರು ಏನ್ ಕಾಳಜಿ ವಹಿಸ್ಬೇಕು, ಮಧ್ಯ ವಯಸ್ಕರು ಏನ್ ಕಾಳಜಿ ವಹಿಸ್ಬೇಕು, ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವ್ರು ಏನ್ ಕಾಳಜಿ ವಹಿಸ್ಬೇಕು, ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ತಾವು ಮಾಹಿತಿ ಕೊಟ್ರೆ ನಂತರದಲ್ಲಿ ನಾವು ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತೀವಿ. ಸರ್, ಫಸ್ಟ್ ಏನ್ ಹೇಳ್ತೀನಿ ಅಂದ್ರೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಡಿ ಸರ್ ಎಲ್ಲರೂ. ವ್ಯಾಕ್ಸಿನೇಷನ್ ಇಸ್ ಮಸ್ಟ್. ಅದ್ರದಿಂದ ಏನು ಸೈಡ್ ಎಫೆಕ್ಟ್ ಇರಲ್ಲ. ಯಾವುದೇ ವ್ಯಾಕ್ಸಿನ್ ತಗೊಳ್ರಿ, 1 ಅಥವಾ 2 ದಿವಸ ಜ್ವರ ಬರೋದೇ. ನೀವು ಸಣ್ಣ ಹುಡುಗರಿದ್ದಾಗ ವ್ಯಾಕ್ಸಿನ್ ತಗೊಂಡಾಗನು ಬಂದಿರ್ತದ, ನಿಮ್ಮ ಅಪ್ಪ ಅಮ್ಮ ಗೊತ್ತಿರ್ತದ ಅದು. ಈಗ ಮಂದಿಗೆ ಏನು, ಈ ಕೊರೋನಾ ವ್ಯಾಕ್ಸಿನ್ ತಗೊಂಡ್ಕೊಳ್ಳಿನೇ ಜ್ವರ ಬರ್ತಾ ಅನ್ನೋದು ತಪ್ಪು. ಅದು ಯಾಕಂದ್ರೆ ದಿ ಬಾಡಿ ವಿಲ್ ರಿಯಾಕ್ಟ್ ಟು ದಿ ವ್ಯಾಕ್ಸಿನ್. That is a good phenomenon. So I request all the people, ನಿಮ್ ಸುತ್ತಮುತ್ತ ಎಲ್ಲರಿಗೂ ವ್ಯಾಕ್ಸಿನ್ ತಗೊಳಕ್ಕೆ ಅಡ್ವೈಸ್ ಮಾಡ್ರಿ. ಫಸ್ಟ್ ಥಿಂಗ್. ಸೆಕೆಂಡ್, ಈಗ ನೆಕ್ಸ್ಟ್ ಅಪ್ ಟು ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ ತನಕ ಕೇಸಸ್ ಬಹಳ ಬಂದಿದ್ದಾವೆ. ಸೊ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಅವಾಯ್ಡ್ ಗೋಯಿಂಗ್ ಔಟ್ಸೈಡ್ ಅನ್ನೆಸೆಸರಿಲಿ. ಒಂದು, mask is must even if you are vaccinated and even if you are previously infected. Mask is the must. ನೀವು ನಿಮ್ ಸಂಬಂಧಿಕರದಾರ, ನಮ್ಮ ಅಣ್ಣ ತಮ್ಮರದಾರ, ನಾ ಮಾಸ್ಕ್ ತೆಗೆದು ಮಾತಾಡ್ತೀನಿ ಅನ್ನೋದು ತಪ್ಪ. ಯಾರು ಪಾಸಿಟಿವ್ ಇರ್ಬೋದು ನಿಮ್ ಸುತ್ತಮುತ್ತ, ನಿಮ್ ಅಣ್ಣ ತಮ್ಮರೂ ಪಾಸಿಟಿವ್ ಇರ್ಬೋದು, ಇಲ್ಲಂತಲ್ಲ. ಸೊ ಮಾಸ್ಕ್ is must and sanitization. ಎಲ್ಲೇ ಹೋಗ್ಲಿ
ಸ್ಯಾನಿಟೈಸ್ ಮಾಡ, ಹ್ಯಾಂಡ್ ವಾಶ್ ಮಾಡ್ಕೊರಿ. ಅದು ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸೇಷನ್ ಬೇಕಂತೇಳಿ ಏನ್ ಲಾಸ್ಟ್ ಇಯರ್ ಏನ್ ಇದು ಮಾಡಿದ್ರಲ್ಲ ಹಂಗೇನ್ ಜರೂರತ್ತಿಲ್ಲ. ಸಿಂಪಲ್ ಯಾವ್ದೇ ಸೋಪ್, ಮನೆಯಾಗಿನ ಸೋಪ್ ತಗೊಂಡ್ ಸರಿಯಾಗಿ ಕೈ ತೊಳ್ಕೊಂಡ್ರಿ ಒಂದ್ 2 ನಿಮಿಷ 3 ನಿಮಿಷ 5 ನಿಮಿಷ ಸಾಕಷ್ಟು. ನೀವ್ ಮೊದಲು ನೋಡಿರ್ಬೋದು ಸರ್ ಹಿರಮಠ್ ಸರ್, ನಾವ್ ಹಳ್ಳಿ ಊರಾಗ ಈಗೂ ಹೋದ್ರುನು ಅಲ್ಲಿ ಪೈಲ ಮನಿ ಎಂಟ್ರಿ ಹೊಡೆದ್ಕೊಳ್ಳಿ ಅಂಗಳನ್ಯಾಗ ಒಂದು ನೀರಿನ ಇದಿರ್ತದ ಸರ್, ಏನ್ ಬೈತ್ರಿ? ಎದಕ್ಕೆ ಗೊತ್ತೇನ್ರಿ ಸರ್? ಅದು ನಾವ್ ಹೊರಗ್ಲಿಂದ ಬಂದ್ಕೊಳ್ಳಿ ಕೈಕಾಲ್ ಮುಖ ತಕೊಂಡ್ ಮನ್ಯಾಗ ಬರ್ರಿ ಅಂತ ಹೇಳ್ತಿದ್ರು ಸರ್. ಶುಚಿತ್ವ. ಅಂದ್ರೆ ನಮ್ ಅಜ್ಜೋರು ನಮ್ ಮುತ್ತಜ್ಜೋರು ಇದು ಬರ್ತದಂತ ಮೊದ್ಲಿಂದ ಗೊತ್ತ, ಅವ್ರು ಅವಾಗ್ಲಿಂದ ರೆಡಿ ಇದ್ರು ಸರ್. ನಾವ್ ರೆಡಿ ಇಲ್ಲ ಇನ್ನಾದ್ರು. ಇಲ್ಲ, ಅದು ಅನುಭವದ ಮಾತು. ನಮ್ ಹಿರಿಯರು ಒಳ್ಳೆ ಇದನ್ನ ನಮ್ಗೆ ರೂಢಿ ಹಾಕಿದ್ರು, ಬಟ್ ಮಧ್ಯದಲ್ಲಿ ನಾವು ಬಿಟ್ಕೊಟ್ಟಿವಿ. ನಾವು ಬಿಟ್ಬಿಡ್ತೀವಿ ಸರ್ ಅದು. ಸರ್ ಯಾಕಂದ್ರೆ ಸಾರಿ ಸರ್, ಸ್ವಲ್ಪ ಇದು ಟೆಲಿಕಮ್ಯುನಿಕೇಶನ್ ಜಾಸ್ತಿ ಆಯ್ತು, ಅದಕ್ಕೆ ಬಿಟ್ಕೊಟ್ಟಿವಿ ಸರ್ ನಾವು. ಸರ್ ಈಗ ಫಸ್ಟ್ ಟೈಮ್ ಕೋವಿಶೀಲ್ಡ್ ತಗೊಂಡಿರ್ತೀವ್ರಿ, ಸೆಕೆಂಡ್ ಟೈಮ್ ಅದೇ ತಗೋಬೇಕಾ ಅಥವಾ ಬೆಟರ್ ಅದೇ ತಗೊಳೋದು ಬೆಟರ್ ಅಮ್ಮ. ಕೇಳ್ತಿಲ್ಲಮ್ಮ? ಈಗ ಕೇಳಿಸ್ತದ್ರಿ ಸರ್? ಕೇಳ್ತದಮ್ಮ, ಕೇಳ್ತದ. ಅದು ಅಕಸ್ಮಾತ್ ಸೇಮ್ ಸಿಗ್ಲಿಲ್ಲ ಅಂದ್ರೆ, ಕೋವಿಶೀಲ್ಡ್ ಸಿಗದಿದ್ರೆ ಬ್ಯಾರೆ ತಗೋಬಹುದೇನ್ರಿ? ಅಷ್ಟು ಇದೇನಲ್ಲ ನಮ್ಮ ಅದ್ರ ಸಲಾಗ. ಯಾಕಂದ್ರೆ ಎರಡ್ರದ್ದು ಇವು ಬೇರೆ ಬೇರೆ ಐತಮ್ಮ. ಅದ ಒಂದ್ mRNA ಐತಿ, ಒಂದ್ ಡೆಡ್ ವೈರಸ್ ಇಂದ ಐತಮ್ಮ ಅದ್ರ ಸಲಾಗ. ಸೊ ಫಸ್ಟ್ ಟೈಮ್ ಏನ್ ತಗೊಂಡಿರ್ತೀವಿ, ಸೆಕೆಂಡ್ ಟೈಮ್ ತಗೊಳೋದು ಅದೇ ಬೆಟ್ರು. ಈಗ ಮಂತ್ಲಿ ಏನ್ ಮಾಡಿದ್ರು ಗವರ್ಮೆಂಟ್ 28 ದಿವಸನಾಗ ತಗೋಬೇಕಂತ ಹೇಳಿದ್ರು. ಈಗ ಯು ಕ್ಯಾನ್ ವೇಟ್ ಅಪ್ ಟು 6 weeks to 8 weeks, ಅಂದ್ರೆ 1.5 ತಿಂಗಳ ಅಥವಾ 2 ತಿಂಗಳ ಆದ ನಂತರ ತಗೋಬಹುದು ನೀವು. ಅದೇ ಈಗ ಅದು ಬರ್ತಾ ಇಲ್ಲ ಅಂತ ಅನ್ಲಿಕ್ಕತ್ತಾರಲ್ರಿ ಕೋವಿಶೀಲ್ಡ್. ಬರುತ್ತೆ, ಏನ್ ಹೆದರುವಂತದ್ ಏನ್ ಜರುರತ್ತಿಲ್ಲ, ಬರುತ್ತೆ. ಆಮೇಲೆ ಫಸ್ಟ್ ಡೋಸ್ ತಗೊಂಡಿ ನೀವ್ ಎಷ್ಟು ದಿವಸ ಬಿಡ್ತೀರಿ ಅಷ್ಟು ಚಲೋ. ಆಂಟಿಬಾಡಿ ಫಾರ್ಮೇಶನ್ ಜಾಸ್ತಿ ಇರ್ತಾವ. ಅದೊಂದು ಇನ್ನೊಂದು. ಸರ್ ನಮಸ್ಕಾರ, ನಾನ್ ಪವಿತ್ರ ಅಂತ ಮಾತಾಡೋದು ಸರ್. ಸರ್ ಈಗ ಇತ್ತೀಚೆಗೆ ನಾನು ನನ್ನ ಒಬ್ಸರ್ವೇಶನ್ 30 to 40 ಏಜ್ ಗ್ರೂಪ್ ಅಲ್ಲಿ ಮೆನ್ ಅಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸರ್. ಅದು ನಾನು ಬಹಳ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಪಾಸ್ಟ್ 1 year. ಒಂದು ಅದಕ್ಕೆ ಏನ್ ಕಾರಣ, ಇನ್ನೊಂದು ವಿಮೆನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಲೆವೆಲ್ಸ್ ಕಡಿಮೆ ಇದೆ, ಅದು ಏನು? ಆಮೇಲೆ ಬಿಟ್ವೀನ್ 30 to 40 ಏಜ್ ಗ್ರೂಪ್ ಮೆನ್ ಆಗಿರ್ಬೋದು ವುಮೆನ್ ಆಗಿರ್ಬೋದು, ಏನ್ ಪ್ರಿಕಾಷನ್ಸ್ ತಗೋಬಹುದು ವಿತ್ ರಿಗಾರ್ಡ್ ಟು ದಿಸ್? ಸೊ ಫಸ್ಟ್ ಕ್ವಶನ್ ನೀವು ಕೇಳಿದ್ದು, ಮೆನ್ ಆರ್ ಮೋರ್ ಫೋನ್ ಎಟ್ ದಿ ಏಜ್ ಆಫ್ 30 to 40 years. ಒಂದು ಎಕ್ಸಾಂಪಲ್ ಮೇಡಮ್. ಫಸ್ಟ್ ಥಿಂಗ್, ನಾವು ಸಣ್ಣವರಿದ್ದಾಗ ಈ ಹಾಲಿಡೇಸ್ ಬಿಟ್ಟು ಅಂದ್ರೆ ನಾವು ಮನೆಗೆ ಇರ್ತಿದ್ದಿಲ್ರಿ ಮೇಡಮ್. ನಾವು ಬರೇ ಆಟ 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 ಅಂತಿದ್ವಿ. ಈಗಿನ ಹುಡುಗರು ನೀವು ಯಾರಿಗಾರ ಕಾಣ್ತೀರಿ ಹೊರಗ್ ಬರೋದು? ಇಲ್ಲ ಸರ್. One is the exercise has come down in the children. Obesity is increasing. By the age they come to 30 years, they are very much obese. Andre fatness ಜಾಸ್ತಿ ಬರುತ್ತೆ ಮೇಡಮ್ ಅವರಲ್ಲಿ. Yes sir. Everything they are getting it on mobile. Anything you give them, children are very fast in learning the mobile than the adults. Yes sir. ಈಗ ಸ್ಟಾರ್ಟ್ ಎಲ್ಲಿಂದ ಆಗುತ್ತೆ ಅಂದ್ರೆ, ಮನೆಯಲ್ಲಿ ಕೂಸು ಅಳತಿರುತ್ತೆ. ಈ ಗಂಡ ಹೆಂಡತಿ ಇಬ್ರು ಬಿಸಿ ಅದಾರ ಅಂತೇಳಿ ಕೂಸಿನ ಕೈಯಾಗ ಮೊಬೈಲ್ ಕೊಟ್ಟು ಬಿಡ್ತಾರ ಮೇಡಮ್. The cycle starts there only. True sir. That cycle will continue till you have any problem like heart attack, stroke, anything. Your activity comes down. The first reason. Okay sir. The activity is less in nowadays children. Second, because of the junk food what they eat nowadays, the children want easy food. They don't want the heavy food and prepared food beda antare. And ನಾವು ಪೇರೆಂಟ್ಸ್ ಏನ್ ಮಾಡ್ತೀವಿ, ಏನ್ ಬಿಡಪ್ಪ ನಮ್ಗೆ ಎಲ್ಲಿ ತ್ರಾಸು, ಎಲ್ಲಿ ಮಾಡ್ಕೊಂಡು ಕುಂದ್ರೋದು ಅಂತೇಳಿ ತರಿಸ್ಕೊಟ್ಟು ಬಿಡ್ತೀವಿ ಮೇಡಮ್. ದಟ್ ಇಸ್ ದಿ ಒನ್ ಥಿಂಗ್. ಥರ್ಡ್, ಈಗ ಫಾರ್ ಎಕ್ಸಾಂಪಲ್ ಜೆಂಟ್ಸ್ ಏನೇ ಇರಲಿ ಮೇಡಮ್, they have a little bit of habits of going around with the friends and everything. So tobacco chewing is more in children, male. Smoking, I have seen people at the age of 15 years also they start eating tobacco and smoking.
ನಾ ಅದಕ್ಕೆ ಯಾವುದೇ ಪೇಷಂಟ್ ಸ್ಮೋಕಿಂಗ್ ಆಲ್ಕೋಹಾಲ್ ಟೊಬ್ಯಾಕೋ ಇತ್ತಂದ್ರೆ ಒಂದ್ ಮಸ್ಕರಿ ಮಾಡಿ ಕೇಳ್ತೀನಿ ರೀ ಮೇಡಮ್ ನಾವು, ಏನಪ್ಪಾ ಮಿಸಿ ಬರೋಕಿನ್ ಮೊದಲೇ ಚಾಲೂ ಮಾಡಿ ಏನಂತ ಕೇಳ್ತೀನಿ ನಾ ಅವ್ರಿಗೆ. ಅವ್ರು ಹೌದ್ರಿ ಸರ್ ಅಂತ ಹೇಳ್ತಾರ ಅವ್ರು. ಆಯ್ತು ತಗೋ, ಹಂಗಿತ್ತಂದ್ರೆ ನೀ ನಮ್ ಪರ್ಮನೆಂಟ್ ಗಿರಾಕಿ ಆಯ್ತಿ ಹಿಂಗೆ ಚಾಲೂ ಮಾಡದೆ ಅಂತ ಹೇಳಿ ಬೈತೀನಿ ರೀ ಮೇಡಮ್ ನಾವು. ಸೊ ಅದಕ್ಕ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಮೇಡಮ್. ದಿಸ್ ಆಲ್ ಹ್ಯಾಪನ್ಸ್ ವೆನ್ ಯುವರ್ ಪೇರೆಂಟ್ concentration on children goes away, because nowadays everything is a fast life. Parents are also busy, children are also busy, so they start all these nonsense things with mingling with the friends, what I have seen. And this is the one major reason, madam. Okay, sir. And in females, why they are not prone before 40 years andre, because ಅವ್ರದ್ದು periods linda they have got one estrogen level ಅಂತ ಇರುತ್ತೆ madam. Yes, sir. That is very much protective for a female to have a heart attack. So you see patient above 45 years, a female is 5 times more riskier than a male at the same age group, 45 years ಆದ ನಂತರ. Before 45 they are not prone. Maximum ಅಂದ್ರೆ 100 ಮಂದಿಯಲ್ಲಿ ಒಬ್ಬರಿಗೆ ಆಗೋ ಚಾನ್ಸಸ್ ಇರುತ್ತೆ ಮೇಡಮ್. ಅದು ಯಾವಾಗ when they take that oral contraceptive pills ಅಂತ ಬಹಳ ದಿವಸ ತನಕ ತಗೊಂಡ್ರೆ they are more prone for that one heart problems. This is the reason. And Okay, sir, thank precautions already reasons nalle precaution ide. Children, you have to encourage them for more activity and avoid these foods, everything. And parent concentration is more on children. It has to be there, what they do, what they not to do. That is the main thing. Thank you very much, sir. ಒಂದು ಎರಡು ಮಾಡಕ್ ಹೇಳ್ಬೇಕಾದ್ರೆ ಸರ್ ಈಗ ಸರ್ ಹೆಚ್ಚಿಗೆ ನೀವ್ ಅಂತಿರಲ್ಲ ಸರ್ ಏನ್ರಿ sir? 45 ಏಜ್ ಅಂತ ಹೇಳ್ತಿರಲ್ಲ, ಅಂದ್ರೆ ಈಗ 25 to 45 ಏಜ್ ಅನ್ನ ಹೇಳ್ತಿರಲ್ಲ, ಅವ್ರ ಹತ್ರ ಕೇಸ್ ಇರ್ತದ ಸರ್, ಅಂದ್ರೆ ಮದ್ವೆ ಆಗಿರ್ತದ, ಏನೇನೋ ಸಮಸ್ಯೆಗಳಿರ್ತಾವ, ಏನೋ ತೊಂದರೆಗಳಿರ್ತಾವ, ಅವ್ರ ಮೈಂಡ್ ಮೇಲೆ ಸ್ಟ್ರೆಸ್ ಅನ್ನ ಜಾಸ್ತಿ ಇದ್ದ ಕಾರಣಕ್ಕಾಗಿ ಅದು ಸರ್ ಸ್ಟ್ರೆಸ್ ನಾವ್ ಹೆಂಗ್ ತಗೊಂತೀವಿ ಅದ್ರ ಮೇಲೆ ಇರ್ತ್ರಿ ಜಗದಪ್ಪ ಸರ್. Sir, women ಗೂ stress ಇರುತ್ತೆ sir. It doesn't mean that only ಸರ್ men have ನಾವು stress. ಸ್ವಲ್ಪ ಇಲ್ಲ ನಾವು ತಿಳ್ಕೊಂಡ್ರೆ ಸರ್, ಇಲ್ಲ ಸರ್ ತಿಳ್ಕೊಂಡವರು ನಾವು ಈಸಿ ತೊಗೊಳ್ತೀವಿ. ಕೆಲವು ಜಗದೇವ್ ಸರ್, ನಿಮ್ಮ ವಾಯ್ಸ್ ಕಟ್ ಆಗ್ತಾ ಇದೆ, ಬಹುಶಃ ನೆಟ್ವರ್ಕ್ ಕರೆಕ್ಟ್ ಇಲ್ಲ ಅನ್ಸುತ್ತೆ. ಹಾರ್ಡ್ ಅನ್ನ ಆಗಿ ಮಾಡ್ತಾರೆ ಸರ್. ಸ್ಟ್ರೆಸ್ ಹೆಚ್ಚಿಗೆ ಇಲ್ಲ ಸರ್, ಅದು 25 ವರ್ಷದವರೆಗೆ 30 ವರ್ಷದ ಸ್ಟ್ರೆಸ್ ಇರುತ್ತೆ ಅಂತ ಅದೇ ಸರ್, ಅದು ನೆಟ್ವರ್ಕ್ ಅದು ಎಲ್ಲರಿಗೂ ಜೀವನದಲ್ಲಿ ಎಲ್ಲರಿಗೂ ಇರುತ್ತೆ ಸರ್. ಅದು ಮೇನ್ ರೀಸನ್ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಸರ್ ಎಲ್ಲರಿಗೂ ಜಗದಪ್ಪ ಸರ್ ನಾವ್ ಒಂದ್ ಮಾತು ಹೇಳ್ತೀನಿ ಸರ್. ಸಾಕಷ್ಟು ಜನ ಶ್ರಮ ಪಟ್ಟು ಎಲ್ಲ ಮಾಡ್ತಿದ್ರು, ಬಟ್ ಅಲ್ಲೆಲ್ಲ ಅವ್ರಿಗೆ Yes, recover yes, yes. ಆಗ್ತಿತ್ತು. This is right, this is right. ಈಗ ಮೊದಲಿನ ಮಂದಿ ಹೆಂಗಿದ್ರಂದ್ರೆ Sir. ಮೊದಲಿನ ಮಂದಿ ಹೆಂಗಿದ್ರಂದ್ರೆ ಹೌದು ಎಷ್ಟ್ sir. ಇರ್ತಿತ್ತು ಅಷ್ಟೇ ಇರ್ತಿದ್ರು ಸರ್. ಈಗಿನ ಮಂದಿ ಹಂಗಿಲ್ಲ ಸರ್, ಬೇರೆಯವ್ರು ನೋಡ್ಕೊಂಡು ನಾವ್ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಐತ್ರಿ ಸರ್. That is the ಫಾಸ್ಟ್ ಮೂವಿಂಗ್ ಸರ್, stress is there. ಫಾಸ್ಟ್ ಮೂವಿಂಗ್ ಸರ್ ಎಲ್ಲ Yeah, fast. They want everything fast. ಮತ್ತೆ ಈಗೆಲ್ಲ ಪೇರೆಂಟ್ಸ್ ಗೆ ಎಲ್ಲ ಆಲ್ರೆಡಿ ಎಜುಕೇಟೆಡ್, ಬಟ್ ಆಲ್ಸೋ ಅದ್ರನ್ನು ಕೂಡ ಮಕ್ಕಳಿಗೆ ಫಾಸ್ಟ್ ಇದನ್ನ ಮಾಡಬಾರ್ದು, ಸ್ವಲ್ಪ ಪಾಶ್ಚಿಮಾತ್ಯಕರಣ ಏನ ನಮ್ಮ ಮೇಲೆ ಬೆಳೆಸ್ತಾ ಏನ ಎಫೆಕ್ಟ್ ಆಗ್ತಿದೆ ಇಲ್ಲ ಸರ್? ಅಂದ್ರೆ ಇವು ಒಬ್ರು ನೋಡೊಬ್ರು ಕಲಿಯೋದು, ಅದೇನ್ ದಯವಿಟ್ಟು ಒಬ್ಬೊಬ್ಬರೇ ಕಲ್ಚರ್ ಏನದಲ್ಲ, ದಯವಿಟ್ಟು ಒಬ್ಬರೇ ಮಾತಾಡ್ರಿ ಮೇಡಮ್. ಜಗದೇವಪ್ಪ ಅವರೇ, ಸಾಲಿಮಠ್ ಮೇಡಮ್ ಮಾತಾಡ್ರಿ. ಅಲ್ಲ, ಈಗ ಎಲ್ಲ ಇಷ್ಟೆಲ್ಲ ಗೊತ್ತಿದ್ರು ಎಲ್ಲಾರು ಎಜುಕೇಟೆಡ್ ಇದ್ರು ಕೂಡ ಮಕ್ಕಳಿಗೆ ಒಂದು 6 months ಆದ ತಕ್ಷಣನೇ ಮೊಬೈಲ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರ ಸರ್. ಈಗ ನಮ್ಮಂತವ್ರು ಹೇಳಿದ್ರೆ ಅವ್ರು ಅದನ್ನ ತಿಳುವಳಿಕೆಯಿಂದ ತೆಗೆದುಕೊಳ್ಳೋದಿಲ್ಲ, ಬಟ್ ಮಕ್ಕಳಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೂ ಕೂಡ ಈ ಚಟನ ಇದು ಒಂಥರ ಮಕ್ಕಳಲ್ಲಿ ಬೆಳೆಸ್ತಾ ಇದ್ರೆ ಬಹಳ ವಿಷಾದದ ಸಂಗತಿ ಅನಿಸ್ತದೆ ಸರ್ ನನ್ಗೆ. ಓಕೆ ಮೇಡಮ್. ನೆಮ್ಮದಿಯ ಬದುಕನ್ನ ಬದುಕಬೇಕಾದ್ರೆ ಒತ್ತಡರಹಿತ ಮತ್ತು ಬಹಳ ದೈಹಿಕ ಚಟುವಟಿಕೆಗಳು ಮುಂತಾದ ಆರೋಗ್ಯಕರವಾದಂತಹ ಚಟುವಟಿಕೆಗಳು ಮತ್ತು ನಮ್ಮ ಆಹಾರ ಎಲ್ಲವೂ ಒಂದು ಸುಸ್ಥಿತಿಯಲ್ಲಿದ್ರೆ ನಾವು ನೆಮ್ಮದಿಯಿಂದ ಬದುಕನ್ನ ಬಾಳಬಹುದು ಅನ್ನೋದಕ್ಕೆ ನಮ್ಮ ಈ ಎಲ್ಲ ಸಂವಾದದ ಕಾರ್ಯಕ್ರಮದಿಂದ ತಿಳಿದು ಬರ್ತದೆ.
ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಬಸವಪ್ರಭು ಅಮರ್ಕೇಡ್ ಸರ್ ಅವರಿಗೂ ಮತ್ತು ಅವರಿಗೆ ಎಲ್ಲರಿಗೂ ವಂದನೆಗಳನ್ನು ಹೇಳಲಿದ್ದಾರೆ. ಈಗ ಶ್ರೀಮತಿ ಮಹಾನಂದ ಡಿಗ್ಗಾಂವ್ಕರ್ ಮೇಡಮ್ ಅವರು. ಓಕೆ, ಮಹಾನಂದ ಮೇಡಮ್ ಮಹಾನಂದ ಮೇಡಮ್ ಅವರು ನಮಗ ಆದೇಶ ಮಾಡ್ಯಾರ, ನೀವು ಮಾಡ್ರಿ ಅಂತ ಹೇಳಿ. ಒಳ್ಳೇದು. ಇಲ್ಲಿವರೆಗೆ ಗುಲ್ಬರ್ಗ ಹಾರ್ಟ್ ಫೌಂಡೇಶನ್ ಚೇರ್ಮನ್ರು ಮತ್ತು ನಿರ್ದೇಶಕರು ಆಗಿರ್ತಕ್ಕಂತಹ ಡಾಕ್ಟರ್ ಬಸವಪ್ರಭು ಅಮರ್ಕೇಡ್ ಅವರು ಅತ್ಯಂತ ಆತ್ಮೀಯವಾಗಿ ಯಾವುದೇ ಒಂದು ಔಪಚಾರಿಕತೆ ಅಥವಾ ಒಂದು ತೀರಾ ಅಕಾಡೆಮಿಕ್ ಆಗಿ ಅದನ್ನು ಚರ್ಚೆ ಮಾಡಲಾರ್ದೇ ಒಬ್ಬ ರೋಗಿಯೊಂದಿಗೆ ಸಹಜ ಸಂಭಾಷಣೆ ಮುಖಾಂತರ ನಮಗೆ ಅನೇಕ ಮಹತ್ವದ ವಿಷಯಗಳ ತಿಳಿಸಿಕೊಟ್ಟಿದ್ದಾರೆ. ಅವರು ಒತ್ತಿ ಹೇಳಿದ್ದು ಏನಂದ್ರೆ, ನಾವು ಹೊರಗಡೆ ಅನಾವಶ್ಯಕ ಹೋಗಬಾರ್ದು, ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಮತ್ತು ಸಾಮಾಜಿಕ ಅಂತರವನ್ನ ಅಥವಾ ದೈಹಿಕ ಅಂತರವನ್ನ ಕಾಪಾಡಿಕೊಳ್ಬೇಕು. ವ್ಯಾಕ್ಸಿನೇಷನ್ ತಗೊಳ್ಳದೆ ಇರ್ಲಿ, ತಗೊಂಡ್ರು ಕೂಡ ಮತ್ತು ಈ ಅಲೆ ಒಂದು ತಹಬಂದಿಗೆ ಬರೋ ತನಕ ನಾವು ಎಲ್ಲಗಳನ್ನ ಈ 3 ಮಂತ್ರಗಳನ್ನ ಪಾಲಿಸಲೇಬೇಕು ಅಂತಕ್ಕಂಥ ಮಾತನ್ನ, ಮತ್ತು ನಮ್ಮ ಆಹಾರದ ವಿಷಯವಾಗಿ ಮತ್ತು ನಮ್ಮ ಆರೋಗ್ಯದ ವಿಷಯವಾಗಿ ನಮ್ಮ ದೈಹಿಕ ವಿಷಯಗಳ ಬಗ್ಗೆ ಸಾಕಷ್ಟು ಆತ್ಮೀಯವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮ ಷಡಕ್ಷ ಸ್ವಾಮಿ ದಿಗ್ಗಾಂವ್ಕರ್ ಟ್ರಸ್ಟ್, ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ಮತ್ತು ವಿಜಯಪುರದ ಸರೋಜಿನಿ ಗದಿಗೆಪ್ಪ ಸೇರುವಂತ ಟ್ರಸ್ಟ್ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶಶಿ ಸರ್. ಥ್ಯಾಂಕ್ ಯು. ಆತ್ಮೇರೆ, ಧನ್ಯವಾದಗಳು ಸರ್. ಆತ್ಮೇರೆ, ನಾಳಿನ ದಿವಸ ಇದೇ ಸಮಯಕ್ಕೆ ಅಂದ್ರೆ ಕರಾರುವಕ್ಕಾಗಿ 5 ಗಂಟೆಗೆ ಈ ನಾಡು ಕಂಡಂತಹ ಒಬ್ಬ ಶ್ರೇಷ್ಠ ಮನೋವೈದ್ಯರು, ನಿಮಾನ್ಸ್ದಲ್ಲಿ ಸುಮಾರು 4 ದಶಕ ಕಾಲ ಅಲ್ಲಿ ಪ್ರಾಧ್ಯಾಪಕರಾಗಿದ್ದುಕೊಂಡು ಬಹಳ ಅತ್ಯಂತ ಅನನ್ಯ ಸೇವೆಯನ್ನು ಗೈದಂತವರು ಮತ್ತು ಇವತ್ತು ಬೆಂಗಳೂರಿನಲ್ಲಿ ಸಮಾಧಾನ ಅಂತಕ್ಕಂಥ ಸಂಸ್ಥೆಯನ್ನು ಹುಟ್ಟುಹಾಕಿ ಕರ್ನಾಟಕಾದ್ಯಂತ ಮನೋ ಸ್ವಾಸ್ಥ್ಯ ಕುರಿತಾಗಿ ಒಂದು ವೇಗಗತಿಯಲ್ಲಿ ಕೆಲಸ ಮಾಡತಕ್ಕಂತಹ ಹಿರಿಯರು, ಆದರಣೀಯರು ಮತ್ತು ಎಲ್ಲ ಕನ್ನಡ ಸಾಹಿತ್ಯ ಲೋಕಕ್ಕೆ, ಸಾರಸ್ವತ ಲೋಕಕ್ಕೆ ಚಿರಪರಿಚಿತರಾಗಿರ್ತಕ್ಕಂಥ ಡಾಕ್ಟರ್ CR ಚಂದ್ರಶೇಖರ್ ಅವರು ನಮ್ಮೊಂದಿಗೆ ಇರ್ತಾರೆ. ಇದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಪಾಲ್ಗೊಂಡು ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಈ ಉಪನ್ಯಾಸ ಸರಣಿ ಕಾರ್ಯಕ್ರಮದಲ್ಲಿ ಬಹಳ ಅರ್ಥಪೂರ್ಣವಾಗಿ ನಡ್ಕೊಂಡು ಬರ್ತಾ ಇದೆ. ತಮ್ಮ ಒಂದು ಸಹಕಾರ ಮತ್ತು ಸಹಯೋಗವನ್ನ ನಾನು ಬಯಸ್ತೇನೆ. ಎಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಸವಪ್ರಭು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶಶಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ರೀ ಸರ್, ಬಾಳ ಚಲೋ ಹೇಳಿದ್ರಿ, ನಮಗ್ ಬಾಳ ಖುಷಿ. ಥ್ಯಾಂಕ್ ಯು. हाँ बोलो मिया.